ಗ್ರೂಪ್ ಸಿ ಎಕ್ಸಾಮ್ಗೆ ತಯಾರಿ ಹೇಗಿರಬೇಕು, ಎಷ್ಟು ಅವರ್ ಓದಬೇಕಾಗುತ್ತೆ, ಸೊ ಟೈಮ್ ಟೇಬಲ್ ಮಾಡ್ಕೊಳ್ಳೋದು ಹೇಗೆ, ಯಾವ ಸಬ್ಜೆಕ್ಟ್ಗೆ ಇಂಪಾರ್ಟೆನ್ಸನ್ನು ಕೊಡಬೇಕಾಗುತ್ತೆ, ಯಾವ ರೀತಿಯಲ್ಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀನಿ, ವರ್ಕ್ ಮಾಡಿಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಬೇಕು, ನಾನು ಎಷ್ಟು ಟೈಮ್ನ ಕೊಡಬೇಕಾಗುತ್ತೆ, ಯಾವ ಟೆಕ್ಸ್ಟ್ ಬುಕ್ಕನ್ನು ಬೈ ಮಾಡಬೇಕಾಗುತ್ತೆ, ಇವೆಲ್ಲದರ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ. ನಾನು ರಾಗಪ್ಪ, SSC ಅಕಾಡೆಮಿ ಬೆಂಗಳೂರಿಂದ. ನಿಮಗೆ ಯಾವ್ದಾದ್ರು ಒಂದು ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಆ ಎಕ್ಸಾಮ್ ಪ್ರಿಪೇರ್ ಆಗ್ತಿರೋ ಅಂತಂದ್ರೆ ಫಸ್ಟ್ ನಿಮ್ಗೆ ಗೊತ್ತಾಗಬೇಕಾಗಿರೋದು ಏನು ಸಿಲೆಬಸ್. ಆ ಎಕ್ಸಾಮ್ಗೆ ಏನ್ ಸಿಲೆಬಸ್ ಇದೆ ಅಂತ ತಿಳ್ಕೊಬೇಕು. ಸೊ ಮೊದಲನೇದಾಗಿ ನಮ್ಗೆ ತುಂಬಾ ಜನ ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ತೀವಿ, ಬಟ್ ಆದ್ರೆ ಯಾವ ಸಿಲೆಬಸ್ ಏನ್ ಬರುತ್ತೆ, ಪೇಪರ್ 1 ಏನ್ ಬರುತ್ತೆ, ಪೇಪರ್ 2 ಏನ್ ಬರುತ್ತೆ ಅಂದ್ರೆ ಗೊತ್ತಿರೋದಿಲ್ಲ. ಹಾಗಾಗಿ ಪೇಪರ್ 1 ಏನ್ ಬರುತ್ತೆ, ಪೇಪರ್ 2 ಏನ್ ಬರುತ್ತೆ, ಅವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಇವತ್ತು. ಅದ್ರ ಜೊತೆಗೆ ಆ ಪೇಪರ್ ಅಲ್ಲಿ ಬರುವಂತದಕ್ಕೆ ಟೆಕ್ಸ್ಟ್ ಬುಕ್ ರೆಫರೆನ್ಸ್ ತಗೋಬೇಕಾಗುತ್ತೆ, ಪೇಪರ್ 2 ಬರೋದಕ್ಕೆ ರೆಫರೆನ್ಸ್ ತಗೋಬೇಕಾಗುತ್ತೆ, ಯಾವ ಟೆಕ್ಸ್ಟ್ ಬುಕ್ ರೆಫರೆನ್ಸ್ ತಗೋಬೇಕಾಗುತ್ತೆ, ಇವೆಲ್ಲವನ್ನು ಕೂಡ ನೋಡೋಣ. ಇಲ್ಲಿ ಸಿಲೆಬಸ್ ಅಂತ ಹೇಳಿದ್ರೆಟ್ಗೆನೆ ನೀವು ಯಾವುದೇ ಎಕ್ಸಾಮ್ ತಯಾರಿ ಮಾಡಿ, IAS ಓದಿ, KS ಓದಿ, PC ಓದಿ, PSC ಓದಿ, ಯಾವುದೇ ಓದಿದ್ರು ಕೂಡ ನಿಮಗೆ KPSC ಎಕ್ಸಾಮ್ಸ್ ಆಗ್ಬೋದು, KE ಎಕ್ಸಾಮ್ಸ್ಗಳಾಗ್ಬೋದು, ಅವ್ರು ಸಿಲೆಬಸ್ ಅಂತ ಕೊಟ್ಟಿರ್ತಾರೆ. ಸೊ ಬಹುತೇಕ ಆ ಸಿಲೆಬಸ್ ಒಳಗಡೆನೆ ಕ್ವಶನ್ಸ್ ಬರುವಂತ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಹಾಗಾಗಿ ಆ ಸಿಲೆಬಸ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಬೇಕಾಗತ್ತೆ. ಆ ಸಿಲೆಬಸ್ ಗೊತ್ತಾದ್ರೆ ಮಾತ್ರ ನೀವು ಮೆಟೀರಿಯಲ್ಸ್ ನ ಕಲೆಕ್ಟ್ ಮಾಡಕ್ ಆಗುತ್ತೆ. ಅಥವಾ ನಾವು ಕೋಚಿಂಗ್ ಸೇರ್ಕೋಬೇಕಾ ಅಥವಾ ಸೆಲ್ಫ್ ಸ್ಟಡಿ ಮಾಡಬೇಕಾ, ಇಷ್ಟೊಂದು ಕಾಂಪಿಟೇಷನ್ ಇದೆ ಅದಲ್ಲ, ಇವೆಲ್ಲ ನಿರ್ಣಯ ಮಾಡಬೇಕು ಅಂತಂದ್ರೆ ನಿಮಗೆ ಬೇಕಾಗೋದು ಒಂದು ಸಿಲೆಬಸ್ ಅನ್ನು ಫಸ್ಟ್ ನೋಡ್ಬೇಕು. ಯಾವುದೇ ಎಕ್ಸಾಮ್ ತಗೊಳ್ಳಿ, ನೀವು ಸಿಲೆಬಸ್ ಅನ್ನ ಫಸ್ಟ್ ರೀಡ್ ಮಾಡಿ. ಸಿಲೆಬಸ್ ಆದ್ಮೇಲೆ ಈ ಎಕ್ಸಾಮ್ ನಾವು ಕ್ರ್ಯಾಕ್ ಮಾಡ್ಬೋದು ಅನ್ನೋ ಕಾನ್ಫಿಡೆಂಟ್ ನಿಮಗೆ ಗೊತ್ತು ಅನ್ನೋದಾದ್ರೆ ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡೋಕೆ ಮುಂದೆ ನಾವೇನ್ ಮಾಡಬೇಕು, ಒಂದು ಸ್ಟಡಿ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಆ ಸ್ಟಡಿ ಪ್ಲಾನ್ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಓಕೆ, ಒಂದು ಸ್ಟಡಿ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಸ್ಟಡಿ ಪ್ಲಾನ್ ಮಾಡ್ಕೊಡ್ತೀವಿ, ಸಿಲೆಬಸ್ ಅನ್ನು ಕಲೆಕ್ಟ್ ಮಾಡ್ಕೊಳ್ತೀವಿ, ಆಮೇಲೆ ಏನ್ ಮಾಡೋಣ, ಜಸ್ಟ್ ಸ್ಟಡಿ ಪ್ಲಾನ್ ಮಾಡಿ ತುಂಬಾ ಜನ ಏನ್ ಮಾಡ್ತೀವಿ, ಎಕ್ಸಾಮ್ ಪ್ರಿಪೇರ್ ಆಗ್ಬೇಕಂತ 1 ಡೇ ಸ್ಟಾರ್ಟ್ ಮಾಡ್ತೀವಿ, 1 ಡೇ ಓದ್ತೀವಿ, 2nd ಡೇ 3rd ಡೇ ಓದ್ತೀವಿ, ಮತ್ತೆ 4th ಡೇಗೆ ನೋಟಿಫಿಕೇಶನ್ ಆಗಲ್ಲ ಅಂತನೋ ಇನ್ನೊಂದೇನೋ ಡಿಮೋಟಿವೇಶನ್ ಸ್ಟಾರ್ಟ್ ಆಗುತ್ತೆ, ಇಮಿಡಿಯೇಟ್ಲಿ ಸ್ಟಾಪ್ ಮಾಡ್ತೀವಿ. ಒಂದು 6 ಮಂತ್ ಅಥವಾ 7 ಮಂತ್ ಆದ್ಮೇಲೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಕೂಡ ಆಗ್ಬೋದು. ಅವತ್ತು ನಿಮ್ಮ ಹತ್ರ ಟೈಪ್ ತುಂಬಾ ಕಡಿಮೆ ಇರುತ್ತೆ, ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಕ್ ಆಗಲ್ಲ. ಅದಕ್ಕೆ ಯಾರು ಜಾಬ್ನ ತಗೊಳ್ಳೇಬೇಕು ಅನ್ಕೊಂಡಿದ್ದೀರಾ ಅವರು ಪ್ರಿಪರೇಷನ್ನ ನೀವು ಯಾವಾಗಲೂ ಕೂಡ ಪ್ರಿಪೇರ್ ಆಗೋ ಕಡೆಗೆ ಫೋಕಸ್ ಮಾಡಿ. ನೋಟಿಫಿಕೇಶನ್ ಆದಾಗ ಇಮಿಡಿಯೇಟ್ ಎಕ್ಸಾಮ್ಸ್ ಅನ್ನ ಬರೆಯೋ ಕಡೆಗೆ ನೀವು ಇಲ್ಲಿ ಹೋಗ್ಬೋದು. ಇಲ್ಲಾಂತಂದ್ರೆ ಮರಳಿ ಪ್ರಯತ್ನ ಮಾಡು ಅನ್ನೋದನ್ನ ನಾವು ಪದೇ 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 ನಮ್ಮ ಏಜ್ ಎಕ್ಸ್ಪೈರ್ ಆಗೋವರೆಗೂ ಕೂಡ ನಾವಿಲ್ಲಿ ಎಕ್ಸಾಮ್ ಅನ್ನು ಬರ್ಕೊಂಡೇ ಇರಬೇಕಾಗುತ್ತೆ. ಹಾಗಾಗಿ ಪ್ರಾಪರ್ ಪ್ಲಾನ್ ನ ಮಾಡಬೇಕಾದ್ರೂ ಕೂಡ ಸ್ಟಡಿ ಪ್ಲಾನ್ ಅನ್ನು ನಾವಿಲ್ಲಿ ಮಾಡ್ಕೋಬೇಕಾಗತ್ತೆ. ಇದಾದ್ಮೇಲೆ ಒಂದು ಸ್ಟಡಿ ಪ್ಲಾನ್ ಮಾಡ್ಕೊಂಡು ಆ ಸಿಲೆಬಸ್ ಓದಿರ್ತೀರಾ, ಸ್ಟಡಿ ಪ್ಲಾನ್ ಮಾಡ್ಕೊಳ್ತೀರಾ, ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಕಲೆಕ್ಟ್ ಮಾಡಿದ್ರೆ, ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗ್ರೂಪ್ಸ್ ಕಲೆಕ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಕ್ವಶನ್ಸ್ ಕೇಳುವಂತ ಲೆವೆಲ್ ಯಾವ ತರ ಇದೆ, ನಾವು ಯಾವ ರೀತಿಯಲ್ಲಿ ಪ್ರಿಪೇರ್ ಅನ್ನ ಆಗ್ಬಹುದು, ಇಲ್ಲಿ ಇವೆಲ್ಲದೂ ಕೂಡ ಇಲ್ಲಿ ಸಿಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಸ್ಟಡಿ ಪ್ಲಾನ್. ಇದಾದ್ಮೇಲೆ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ತೀರಾ, ಸಿಲೆಬಸ್ ಓದ್ತೀರಾ, ಇದೆಲ್ಲ ಆದ್ಮೇಲೆ ಪ್ರಾಪರ್ ಆಗಿ ಓದ್ಬೇಕು. ನಾವು ಓದೇ ಇಲ್ಲ, ಸುಮಾರು ಜನಕ್ಕೆ ಓದ್ಬೇಕು ಅಂದ್ರೆ ಕಷ್ಟ. ನೋಡಿ, ಲೈಬ್ರರಿ ಕೂತ್ಕೊಂಡು 8 ಅವರ್ 10 ಅವರ್ಸ್ 12 ಅವರ್ಸ್ 15 ಅವರ್ಸ್ ಎಲ್ಲ ಓದ್ತಾ ಇರ್ತೀವಿ. ನಾವು ಓದಕ್ಕೆ ನೀವು ಯಾವುದೇ ಎಕ್ಸಾಮ್ ನ ತಯಾರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ನೀವು ಓದಿದ ಸ್ಟಾರ್ಟ್ ಆದಂತ 20 ಸೆಕೆಂಡ್ ಅಲ್ಲಿ ಡೈವರ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ 20 ಸೆಕೆಂಡ್ಗೆ ನಾವು ಓದೋದನ್ನ ಮರಿಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಜಸ್ಟ್ 1 or 2 ಲೈನ್ಸ್ ಕಂಪ್ಲೀಟ್ ಆಗಿರುತ್ತೆ, ಆಲ್ರೆಡಿ ನೀವೇನ್ ಮಾಡಿರ್ತೀರ, ಪುಸ್ತಕದ ಮೇಲೆ ಮಾತ್ರ ಕಣ್ಣಿರುತ್ತೆ, ಯೋಚನೆ ಮಾಡೋದಿಲ್ಲ ಎಕ್ಸಾಮ್ ನೋಟಿಫಿಕೇಶನ್ ಆಗುತ್ತೋ ಇಲ್ವೋ, ಅಥವಾ ನಿನ್ನೆ ಯಾವುದೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಅದ್ರ ಮೇಲೆ ಯೋಚನೆ ಮಾಡ್ತಿರ್ತೀವಿ. 1 ಅವರ್ ಆದ್ಮೇಲೆ ಅರ್ಥ ಆಗುತ್ತೆ, ನಂಗೆ ಏನು ಅರ್ಥ ಆಗ್ತಿಲ್ಲ. ಸೊ ಯಾಕಂತಂದ್ರೆ ನಾನು ಫೋಕಸ್ ಮಾಡ್ತಿಲ್ಲ, ಅರ್ಥ ಆಗೊಂಡ್ರೆ ಅರ್ಥ ಇಲ್ಲ ಆಗುತ್ತೆ. 20 ಸೆಕೆಂಡ್ಗೆ ಡೈವರ್ಷನ್ಸ್ ಇದೆ, ನನಗೆ 20 ಸೆಕೆಂಡ್ ಡೈವರ್ಟ್ ಆಗ್ಬಿಡ್ತಾ ಇದೀನಿ, ಫೋಕಸ್ ಮಾಡಕ್ ಆಗ್ತಿಲ್ಲ. ಹೀಗಾಗಿ ನಾವು ಡಿಸೈಡ್ ಆಗ್ಬಿಡ್ತೀವಿ, ನಾವು ಓದ್ಲಿಕ್ಕೆ ಆಗಲ್ಲ, ನಮ್ ಕೆಲ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಫೋಕಸ್ ಕಡಿಮೆ ಇಟ್ಟು ಓದಿದ್ರೆ ಎಕ್ಸಾಮ್ ಕ್ಲಿಯರ್ ಆಗಲ್ಲ. ನೀವು ಏನೇ ಓದ್ತಾ ಇರಿ, ಡೈವರ್ಟ್ ಆದ್ರೆ ಒಂದು 5 ನಿಮಿಷ ಸ್ಟಾಪ್ ಮಾಡಿ ಮತ್ತೆ ಫಸ್ಟ್ ಇಂದ ಓದ್ಬೇಕಾಗುತ್ತೆ. ಓದ್ಬೇಕಾದ್ರೆ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೊಂಡು ಓದ್ಬೇಕಾಗುತ್ತೆ. ಸಬ್ಜೆಕ್ಟ್ ಹೇಗಿರುತ್ತೋ ನೀವು ಅದೇ ರೀತಿಲಿ ಓದ್ತೀರಾ ಅಂತ ಅನ್ಕೊಳ್ಳಿ, ನಿಮ್ಗೆ ಯೂಸ್ ಆಗಲ್ಲ ಅಥವಾ ಮೆಮೊರಿ ಮಾಡ್ಲಿಕ್ಕೆ ಆಗಲ್ಲ. ಅದ್ರ ಬದಲು ನೀವೇನ್ ಮಾಡ್ಬೇಕಾಗತ್ತೆ, ನೀವು ಓದ್ತಾ ಇದ್ದೀರಾ ಅದನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೋಬೇಕಾದ್ರೆ ನಿಮ್ಮ ಹಾಡು ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಫೇಸ್ ಮಾಡಕ್ ಹೋಗ್ತಿರೋಂಥ ಎಕ್ಸಾಮ್ಗೆ ನಾಲೆಡ್ಜ್ ಇರ್ಬೇಕಾಗತ್ತೆ, ಇನ್ಫಾರ್ಮೇಶನ್ ಇರ್ಬೇಕಾಗತ್ತೆ, ಕಾಮನ್ ಸೆನ್ಸ್ ಇರ್ಬೇಕಾಗತ್ತೆ, ಡಿಸಿಷನ್ ಮೇಕಿಂಗ್ ತೊಗೊಳ್ಳೋದ ಕೆಪಾಸಿಟಿ ನಿಮ್ಮಲ್ಲಿ ಇರ್ಬೇಕಾಗುತ್ತೆ. ಇಷ್ಟೆಲ್ಲಾ ಬೇಕಿರೋದ್ರಿಂದ ಬರೀ ನಿಮಗೆ ಸಬ್ಜೆಕ್ಟ್ ನಾಲೆಡ್ಜ್ ಅಷ್ಟೇ ಕೇಳಲ್ಲ, ಇವೆಲ್ಲವನ್ನು ಕೂಡ ಕ್ರೋಢೀಕರಣ ಆದ್ರೆ ಮಾತ್ರ ನೀವು ಎಕ್ಸಾಮ್ ಕ್ಲಿಯರ್ ಮಾಡಕ್ಕಾಗುತ್ತೆ. ಹಾಗಾಗಿ ಓದ್ಬೇಕಾದ್ರೆ ಸಬ್ಜೆಕ್ಟ್ ನ ಸಿಂಪ್ಲಿಫೈ ಮಾಡ್ಕೊಳ್ಳಿ, ನಿಮ್ಮ ಲ್ಯಾಂಗ್ವೇಜ್ಗೆ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಬ್ಜೆಕ್ಟ್ ಓದ್ತಾ ಇರ್ತೀವಿ, ಆರ್ಟಿಕಲ್ 21 ಅಂತ ಅನ್ಕೊಂಡು ಜೀವಿಸುವ ಹಕ್ಕನ್ನ ಕೊಡುತ್ತೆ. ಅದೇ ತರ ನಾವಿಲ್ಲಿ ಸಾಯ್ಬೇಕು,
ಸೊ ಅದೇ ತರ ಅಂತಂದ್ರೆ ಒಂದು ಗೌರವಪೂರ್ವಕವಾಗಿ ಸಾಯ್ಬೇಕು. ಯಾವ ವ್ಯಕ್ತಿ ಬಿದ್ದೋಗಿದ್ದಾನೆ, ಅವ್ನ ಬ್ರೈನ್ ಅವನ ಆರ್ಗನ್ಸ್ಗಳು ಯಾವ್ದು ವರ್ಕ್ ಆಗ್ತಿಲ್ಲ, ಬ್ರೈನ್ ಮಾತ್ರ ವರ್ಕ್ ಆಗ್ತಿದೆ, ಕೋಮಾಕ್ ಹೋಗಿದ್ದಾನೆ, ಇಂಥವ್ನ ಡಿಗ್ನಿಟಿ ಆಫ್ ಡೆತ್ ಅಥವಾ ಅವನು ಗೌರವಪೂರ್ವಕವಾಗಿ ಸಾಯ್ಬೇಕು ಅಂತವನು ಕೂಡ ಆರ್ಟಿಕಲ್ 21 ಅಪ್ಲೈ ಆಗುತ್ತೆ. ಅಂದ್ರೆ ಒಬ್ಬ ಮನುಷ್ಯ ಬದುಕಬೇಕಾದ್ರೂ ಕೂಡ ಆರ್ಟಿಕಲ್ 21 ಅವನು ಅತ್ಯಂತ ನೀಚ ಸ್ಥಿತಿಯಲ್ಲಿ ಇದ್ದಾಗ ಅಥವಾ ಹೀನಾ ಸ್ಥಿತಿಗೆ ತಲುಪಿದಾಗ ಮೆಡಿಕಲಿ ಅಂತಹ ವ್ಯಕ್ತಿ ಕೂಡ ಏನೋ ಗೌರವಪೂರ್ವಕವಾಗಿ ಸಾಯುವಂತದ್ದು ಕೂಡ ಈ ಆರ್ಟಿಕಲ್ 21 ಕೊಡುತ್ತೆ. ಅಂದ್ರೆ ಸಿಂಪ್ಲಿಫೈ ಮಾಡ್ಕೊಳ್ತಾ ಹೋಗ್ಬೇಕು. ಸಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ತರ ತಗೊಳ್ದೇನೆ ಎಷ್ಟು ಸಿಂಪ್ಲಿಫೈ ಮಾಡಕ್ಕಾಗುತ್ತೋ ಅಷ್ಟು ಸಿಂಪ್ಲಿಫೈ ಮಾಡಿಕೊಂಡು ನಮ್ಮ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡ್ಕೊಳ್ಳೋದ್ರಿಂದ ನೀವು ಮೆಮೊರಿ ಮಾಡೋದು ಈಸಿ ಆಗುತ್ತೆ. ಕಾನ್ಸೆಪ್ಟ್ ವೈಸ್ ನೀವು ಇಲ್ಲಿ ಅರ್ಥವನ್ನ ಮಾಡ್ಕೊಳ್ತಾ ಹೋಗ್ಬೇಕು. ನೀವು ನೋಟ್ ಇದು ಓದ್ತಿರ್ತಿರಲ್ಲ, ಆ ಓದೋದನ್ನ ಒಂದು ಪ್ರಮಾಣದಲ್ಲಿ ನೋಟ್ಸ್ ಮಾಡ್ಕೋಬೇಕಾಗಿರುತ್ತೆ ರೀ. ನೀವು ನೋಟ್ಸೇ ಮಾಡ್ಕೊಂಡಿಲ್ಲ, ಜಸ್ಟ್ ಓದ್ಕೊಂಡೇ ಹೋಗ್ತಿದ್ದೀನಿ, ಹಾಗಾಗಿ ನೀವು ಎಷ್ಟು ಸಲ ಓದ್ರು ಕೂಡ ತಲೆ ಉಳಿಯೋದಿಲ್ಲ. ಯಾಕಂದ್ರೆ ಒಂದು 10 ಡೇಸ್ ಸ್ಟಾರ್ಟ್ ಮಾಡಿರಿ ಅಂತ ಅನ್ಕೊಂಡ, ಒಂದು 10 ಡೇಸ್ ಓದದ ಮೇಲೆ 11th ಡೇ ಓದಕ್ಕೆ ಫಸ್ಟ್ ಡೇ ಏನು ಓದ್ತೆ ಅಂತ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಬರೆಯಲ್ಲ. ಸೊ ನಿಮ್ ತಲೆ ಉಳ್ಕೊಳ್ಳಲ್ಲ. ಯಾಕೆ ಬರೋದಿಲ್ಲ ಅದು? ಯಾಕೆ ಬರಲ್ಲ ಅಂತಂದ್ರೆ ನೀವು ಫ್ರೀಕ್ವೆಂಟ್ ಆಗಿ ರೀಕಾಲ್ ಮಾಡಿಲ್ಲ, ಅದನ್ನ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ಬರ್ಕೊಳ್ತಾ ಇಲ್ಲ, ಕೀವರ್ಡ್ಸ್ ಗಳನ್ನ ಬರ್ಕೊಳ್ತಾ ಇಲ್ಲ, ಆ ಸಬ್ಜೆಕ್ಟ್ ಸಿಂಪ್ಲಿಫೈ ಮಾಡಿಸ್ಕೊಳ್ತಾ ಇಲ್ಲ. ಯಾವಾಗ ಸಬ್ಜೆಕ್ಟ್ ಸಿಂಪ್ಲಿಫೈ ಮಾಡ್ಕೊಳಕ್ ಆಗಲ್ವೋ ಅವಾಗ ಮೆಮೊರಿ ಮಾಡೋದು ಕಷ್ಟ ಆಗುತ್ತೆ. ಅದನ್ನ ನೆನ್ಪಿಟ್ಕೋಬೇಕು. ಅದಾದ್ಮೇಲೆ ಪ್ರತಿಯೊಂದು ಕೂಡ ನೋಟ್ ಮಾಡ್ಕೋಬೇಕು. ನೋಟ್ ಮಾಡಿದ್ರೆ ರೀಕಾಲ್ ಮಾಡಬೇಕು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಕೂತ್ಕೊಂಡಾಗ ತುಂಬಾ ಜನ ನಾವು ರಿವಿಷನ್ ಒಂದೇ ಪುಸ್ತಕವನ್ನ 15 ಟೈಮ್ಸ್ ಓದಿದೀನಿ, 20 ಟೈಮ್ಸ್ ಓದಿದೀನಿ ಅಂತ ಹೇಳ್ತಾರೆ. ನೀವ್ ಏನ್ ಓದ್ತೀರಾ ಅದ್ರ ಜೊತೆಗೆ ರೀಕಾಲ್ ಮಾಡ್ಕೋಬೇಕು. ರೀಕಾಲ್ ಅಂದ್ರೆ ಇವಾಗ 2 hours 3 hours ಟೈಮ್ ಕೊಟ್ಟು ಓದಿರ್ತೀರ ರೀ. ಇದಾದ್ಮೇಲೆ ಏನ್ ಮಾಡ್ಬೇಕು, ಅದನ್ನ ಒಂದ್ಸಲ ನೆನ್ಪು ಮಾಡ್ಕೋಬೇಕು. ನೆನ್ಪು ಮಾಡ್ಕೊಂಡು ಏನನ್ನ ಓದ್ದೆ ಅಂತ ಸಿಂಪ್ಲಿಫೈ ಮಾಡ್ಕೊಂಡು ಒಂದು ವೈಟ್ ಶೀಟ್ ಅಲ್ಲಿ ಬರೆದ್ಬಿಟ್ರೆ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಅದು ಲಾಂಗ್ ಟರ್ಮ್ ಮೆಮೊರಿಗೆ ಕನ್ವರ್ಟ್ ಆಗುತ್ತೆ. ಇದಾದ್ಮೇಲೆ ಮತ್ತೆ ರಿವಿಷನ್ಸ್ ಹೋಗ್ಬೇಕು. ಸೊ ರೀಕಾಲ್ ರಿವಿಷನ್ಸ್ ಫ್ರೀಕ್ವೆಂಟ್ ಆಗಿ ಹಾಕ್ತಾನೆ ಇರಬೇಕು. ಒಂದ್ ಸಬ್ಜೆಕ್ಟ್ ಇವತ್ತು ಓದ್ಬಿಟ್ಟು ಒಂದ್ ವರ್ಷ ಬಿಟ್ಟು ಓದಿದ್ರೆ ಒಂದ್ 10 ಡೇಸ್ ಬಿಟ್ಟರು ಕೂಡ ಇಂತಲ್ಲಿ ಇರಲ್ಲ. ಒಂದ್ ಕಡೆಯಿಂದ ಓದ್ಕೊಂಡು ಹೋಗ್ತಾ ಇರಿ, ಒಂದ್ ಕಡೆಯಿಂದ ಅದು ಮರ್ತ್ಕೊಂಡು ಹೋಗ್ತಾ ಇರುತ್ತೆ. ಯಾಕಂದ್ರೆ ನೀವು ಇನ್ಫಾರ್ಮೇಶನ್ಸ್ ಗಳನ್ನ ಸ್ಟ್ಯಾಟಿಕ್ ರೂಪದಲ್ಲಿ ಇಟ್ಕೊಳಕ್ ಹೋಗ್ತೀರಾ, ಇದರಿಂದ ಆ ಇನ್ಫಾರ್ಮೇಶನ್ ತಲೆ ಉಳ್ಕೊಳ್ಳೋದಿಲ್ಲ. ಅದನ್ನ ಲಾಡು ಭಾಷೆ ಕನ್ವರ್ಟ್ ಮಾಡ್ಕೊಳ್ಳಿ, ಸಾಮಾನ್ಯ ಲ್ಯಾಂಗ್ವೇಜ್ ತಗೊಂಡ್ ಬನ್ನಿ. 100% ನೀವು ಮೆಮೊರಿನ ಮಾಡ್ಬೋದು. ರೀಕಾಲ್ ಮಾಡಬೇಕು, ರಿವಿಷನ್ ಮಾಡಬೇಕು. ಇದಕ್ಕೆ ಫಾಲೋ ಮಾಡ್ಬೇಕಂದ್ರೆ ಡಿಸಿಪ್ಲಿನ್ ಆಗಿ ಎವ್ರಿಡೇ ಮಾಡ್ಬೇಕು. ಒಂದಿನ ಓದ್ತೀರಾ, ಒಂದಿನ ಬಿಡ್ತೀರಾ, ಒಂದಿನ ರಿವಿಷನ್ಸ್ ಹಾಕ್ತೀರಾ. ನೀವು ಹೆಚ್ಚು ಕಡಿಮೆ ಜನ ರಿವಿಷನ್ಸ್ ಹಾಕ್ತಾರ, ಅದ್ರ ರೀಕಾಲೇ ಮಾಡಲ್ಲ. ಎಕ್ಸಾಮ್ ಅಲ್ಲಿ ಕುತ್ಕೊಂಡಾಗ ನಾವು ರೀಕಾಲ್ ಮಾಡ್ತೀವ, ರಿವಿಷನ್ ಮಾಡ್ತೀವ, ರೀಕಾಲೇ ಮಾಡೋದಲ್ಲ, ಯೋಚನೆ ಮಾಡ್ತೀವಲ್ಲ. ಸೊ ಯೋಚನೆ ಮಾಡ್ತೀವಿ ಅನ್ನೋದಾದ್ರೆ ಆ ಯೋಚನೆ ಮಾಡ್ಕೊಂಡೆ ಇವಾಗಿಂದನೂ ಕೂಡ ಆ ಯೋಚನೆ ಮಾಡೋ ಕ್ರಿಯೆಯಿಂದ ಏನನ್ನ ಓದ್ದೆ ಅನ್ನೋದು ನೆನಪು ಮಾಡ್ಕೊಳ್ಳೋ ಕ್ರಿಯೆ ಏನಿಲ್ಲ ಆಗ್ಬೇಕಲ್ಲ. ಹಾಗಿದ್ರೆ ಮಾತ್ರ ಎಕ್ಸಾಮ್ ಅಲ್ಲೂ ಕೂಡ ನೆನಪಾಗುತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಹಾಗಾಗಿ ಟೆಸ್ಟ್ ಸೀರೀಸ್ ಗಳನ್ನ ಪ್ರಾಕ್ಟೀಸ್ ಮಾಡೋ ಮುಖಾಂತರ ಎಕ್ಸಾಮ್ಗೆ ತಯಾರಿಯನ್ನು ಕೂಡ ನೀವು ಮಾಡಬಹುದು. ಯಾರಿಗೆ ಇಂಟ್ರೆಸ್ಟ್ ಇದ್ರೆ ಅವರು ಕೋಚಿಂಗ್ ಕ್ಲಾಸ್ ತಗೋಬಹುದು, ಅಥವಾ ಓನಾಗಿ ಪ್ರಿಪೇರ್ ಆಗ್ತಾ ಇತ್ತು ಅಂದ್ರೆ ಆ ಪ್ರಿಪೇರ್ ಆಗಿ ಅವ್ರಿಗೆ ಟೆಸ್ಟ್ ಸೀರೀಸ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಪ್ರಾಕ್ಟೀಸ್ ನೀವು ಇಲ್ಲಿ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟು ಕೂಡ ಒಂದು ತಯಾರಿಯನ್ನು ಸ್ಟಾರ್ಟ್ ಮಾಡಕ್ ಮುಂದೆ ನಿಮಗೆ ಇಲ್ಲಿ ಬೇಕಾಗುವಂಥದ್ದು. ಆ ಗ್ರೂಪ್ ಸಿ ಸಿಲೆಬಸ್ ನ ನೋಡೋದಾದ್ರೆ, ಗ್ರೂಪ್ ಸಿ ಅಂದ್ರೆ ಯಾವುದು, ಸಿಟಿ ಎಕ್ಸಾಮ್ಸ್ ಗಳು ಆಗ್ಬೋದು, ಮತ್ತೆ ಅಲ್ಲಿಂದ ಬಂದು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಪೋಸ್ಟ್ ಗಳು ಕರೀತಾ ಹೋಗ್ತಾರೆ. ಜೆಇ ಪೋಸ್ಟ್ ಗಳು KPSC ಕಡೆಯಿಂದ ಅದಕ್ಕೆಲ್ಲ ಕೂಡ ಗ್ರೂಪ್ ಸಿ ಅಂತ ಕರೀತಾ ಹೋಗ್ತೀವಿ. ಇಲ್ಲಿ ಪೇಪರ್ 1 ಅಂಡ್ ಪೇಪರ್ 2 ಅಂತ 2 ಪೇಪರ್ ಬರುತ್ತೆ. ಈಚ್ ಪೇಪರ್ ಅಲ್ಲಿ ಕೂಡ ನಿಮಗೆ 100 ಕ್ವಶನ್ಸ್ ಕೂಡ ಇರ್ತವೆ, 100 ಮಾರ್ಕ್ಸ್ ಇರುತ್ತೆ. ಟೋಟಲ್ ನಿಮಗೆ 200 ಮಾರ್ಕ್ಸ್ ಎಕ್ಸಾಮ್ಸ್ ನಡೆಯುತ್ತೆ. ಹಾಗಾಗಿ 0.25 ಕೂಡ ಇಲ್ಲಿ ನೆಗೆಟಿವ್ ಕೂಡ ಇರುತ್ತೆ. ಸೊ ಇಲ್ಲಿ ಬಂದ್ರೆ ಹಿಸ್ಟ್ರಿ, ಎಕನಾಮಿ, ಪಾಲಿಟಿ, ಜಿಯೋಗ್ರಫಿ, ಮೆಂಟಲ್ ಅಬಿಲಿಟಿ, ಸೈನ್ಸ್, ಕರೆಂಟ್ ಅಫೇರ್ಸ್ ಮತ್ತೆ ಗ್ರಾಮ ಪಂಚಾಯತಿ 73rd 74th ಅಮೆಂಡ್ಮೆಂಟ್ ರಿಲೇಟೆಡ್ ಆಗ್ಬೋದು. ಸೊ ಈ ಮತ್ತೆ ಕರ್ನಾಟಕ ಎನ್ವೈರನ್ಮೆಂಟ್ ಇಶ್ಯೂಸ್ ಆಗ್ಬೋದು. ಇವೆಲ್ಲವನ್ನು ಕೂಡ ಪೇಪರ್ 1 ಅಲ್ಲಿ ಕೇಳ್ತಾರೆ. ಈ GS ಪೇಪರ್ ಇದೆಯಲ್ಲ, ಅತ್ಯಂತ ಖತರ್ನಾಕ್ ಪೇಪರ್ ಇದು. ಅಂದ್ರೆ ನೀವು ಒಂದ್ ಕಡೆಯಿಂದ ಓದ್ಕೊಂಡು ಹೋಗ್ತೀರಾ, ಒಂದ್ ಕಡೆಯಿಂದ ಬರ್ತ್ಕೊಂಡು ಹೋಗ್ತಾ ಇರತ್ತೆ. ಸೊ ಅದಕ್ಕೆ ಪೇಪರ್ 1 ನ 70, 65, 70 ಸ್ಕೋರ್ ಮಾಡಿ, ಪೇಪರ್ 2 ನ 75 ಅಂಡ್ ಎಬೋ 75 ಇಂದ 85 ಸ್ಕೋರ್ ಮಾಡಿದ್ರೆ ಎಕ್ಸಾಮ್ ಕ್ಲಿಯರ್ ಮಾಡೋದು. ಯಾಕಂದ್ರೆ ಪೇಪರ್ 2 ಇದೆಯಲ್ಲ, ಇದು ಈಸಿ. ಇದು ಜನರಲ್ ಕನ್ನಡ ಬರುತ್ತೆ, ಜನರಲ್ ಇಂಗ್ಲಿಷ್ ಬರುತ್ತೆ, ಮತ್ತೆ ಕಂಪ್ಯೂಟರ್ ಸೈನ್ಸ್ ಬರುತ್ತೆ. ಸೊ ಇದರಲ್ಲಿ 35 ಕನ್ನಡ ಇರುತ್ತೆ, 35 ಇಂಗ್ಲಿಷ್ ಇರುತ್ತೆ, 30 ಕಂಪ್ಯೂಟರ್ ಇರುತ್ತೆ. ಹಾಗಾಗಿ ಈಸಿ ಇದ್ರೆ ಸ್ಕೋರ್ ಮಾಡೋದು ಕೂಡ ಈಸಿ ಆಗುತ್ತೆ. ಒಂದು 10th ಅಥವಾ PUC ಲೆವೆಲ್ ನಾಲೆಡ್ಜ್ ಇದ್ರೂ ಕೂಡ ಸಾಕು ಪೇಪರ್ 2 ನಲ್ಲಿ. ಸೊ 75 ಏನಾದ್ರು ಕ್ರಾಸ್ ಆಯ್ತು, ಇದ್ರಲ್ಲಿ ಒಂದು 65 to 70 ಬಂತು, ಆರಾಮ್ಸೆ ನಾವೆಲ್ಲ ಎಕ್ಸಾಮ್ ನ ಕ್ರಾಕ್ ಮಾಡ್ಕೋಬಹುದು. ಹಾಗಾಗಿ ಪ್ರಿಪರೇಷನ್ ಮಾಡಬೇಕು ಅಂತಂದಾಗ ಪೇಪರ್ 1 ಪೇಪರ್ 2 ನ ಎರಡೂ ಕೂಡ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕಾಗುತ್ತೆ. ಬಟ್ ಆದ್ರೆ ಸಬ್ಜೆಕ್ಟ್ಗಳು ಜಾಸ್ತಿ ಬರೋದು ಪೇಪರ್ 1 ಅಲ್ಲಿ, ಪೇಪರ್ 2 ನಲ್ಲಿ ಲಿಮಿಟೆಡ್ ಸಬ್ಜೆಕ್ಟ್ ಇದೆ, ಸ್ಕೋರ್ ಮಾಡೋಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಈ ಸಬ್ಜೆಕ್ಟ್ ಗಳಿಗೆ ಯಾವ ಟೆಕ್ಸ್ಟ್ ಬುಕ್ ಗಳನ್ನ ನಾವು ಬೈ ಮಾಡಬೇಕಾಗುತ್ತೆ ನೋಡೋಣ. ಪೇಪರ್ 1 ಬಂದ್ರೆ ಇತಿಹಾಸ ವೆರಿ ಇಂಪಾರ್ಟೆಂಟ್. ಹಿಸ್ಟ್ರಿ ಬರುತ್ತೆ, ಹಿಸ್ಟ್ರಿಯಲ್ಲಿ 4 ಭಾಗಗಳು ಮಾಡ್ಕೊಳ್ತೀವಿ. ಆ 4 ಪಾರ್ಟ್ ಯಾವ್ದು ಅಂದ್ರೆ ಏನ್ಸಿಯಂಟ್ ಹಿಸ್ಟ್ರಿ, ಪ್ರಾಚೀನ ಭಾರತ ಇತಿಹಾಸ,
ಈ ಪ್ರಾಚೀನ ಭಾರತ ಇತಿಹಾಸದಲ್ಲಿ 3 to 4 ಕ್ವಶನ್ಸ್ಗಳು ಬರ್ಬೋದು ಎಕ್ಸಾಮ್ ಅಲ್ಲಿ ನಮಗೆ. ಇದಕ್ಕೆ 6th ಇಂದ 12th ವರೆಗೆ DSCRT ಅಥವಾ NCERT ಟೆಕ್ಸ್ಟ್ ಬುಕ್ ನ ಬೈ ಮಾಡ್ಕೊಳ್ಳಿ. ಇಂಗ್ಲಿಷ್ ಮೀಡಿಯಂ ಓದ್ತಾ ಇದ್ರಿ NCERT ಬೈ ಮಾಡ್ಕೊಳ್ಳಿ. ಕನ್ನಡ ಮೀಡಿಯಂ ಓದ್ತಾ ಇದ್ರೆ DSCRT ಬುಕ್ಸ್ ನ ಬೈ ಮಾಡ್ಕೊಳ್ಳಿ. ಯಾವ್ದಾದ್ರು ಕ್ಲಾಸಸ್ ಜಾಯ್ನ್ ಆಗಿರ್ತಾರೆ ಕ್ಲಾಸ್ ನೋಟ್ಸ್ ಪ್ಲಸ್ ಇಷ್ಟೇ ಸಾಕಾಗುತ್ತೆ ನಿಮಗೆ. ಇಲ್ಲಿ ಇದ್ರ ಜೊತೆಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮಸ್ಟ್ ಅಂಡ್ ಶುಡ್ ಓದಬೇಕಾಗುತ್ತೆ. ಯಾವ್ದಾದ್ರು ಕೂಡ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಒಂದು ಇಲ್ಲ ಇನ್ನೂ ಹೈಯರ್ ಎಕ್ಸಾಮ್ಸ್ ಓದ್ಬೇಕು ನಂಗೆ ಹೆಲ್ಪ್ ಆಗ್ಬೇಕು ಅನ್ನೋದ್ರೆ ಇಂಗ್ಲಿಷ್ ಮೀಡಿಯಂ ಬಂದ್ರೆ ಹಾರಿಸ್ ಶರ್ಮಾ ಅವ್ರ ಬುಕ್ಸ್ ನ ತಗೊಳ್ಳಿ. ಕನ್ನಡದಲ್ಲಾದ್ರೆ ಕೆ ಸದಾಶಿವ ಅವ್ರ ಟೆಕ್ಸ್ಟ್ ಬುಕ್ ನ ತಗೊಳ್ಳಿ. ಇದು ಆಪ್ಷನ್ ಅಷ್ಟೇನೆ. ಇಲ್ಲ ಅಂತಂದ್ರೆ ಕ್ಲಾಸ್ ಜಾಯ್ನ್ ಆಗಿತ್ತು ಅಂದ್ರೆ ಅಪ್ ಟು PU ಲೆವೆಲ್ ಕವರ್ ಮಾಡಿ ಅದಾದ್ಮೇಲೆ ಕ್ಲಾಸ್ ನೋಟ್ಸ್ ಅನ್ನು ರೆಫರ್ ಮಾಡಿಕೊಂಡು ಕೂಡ ಸಾಕಾಗುತ್ತೆ. ನೆಕ್ಸ್ಟ್ ಮಿಡಿವಲ್ ಹಿಸ್ಟ್ರಿ, ಮಧ್ಯಕಾಲೀನ ಭಾರತ ಇತಿಹಾಸ. ಇದು ಕೂಡ DSCRT ಅಥವಾ NCERT ರೆಫರೆನ್ಸ್ ತಗೋಬೇಕಾಗುತ್ತೆ. ಇಲ್ಲಿ ಸೊ ನಿಮಗೆ ಸತೀಶ್ ಚಂದ್ರ ಅವ್ರ ಟೆಕ್ಸ್ಟ್ ಬುಕ್ ನ ಇಂಗ್ಲಿಷ್ ಅಲ್ಲಿ ಬೈ ಮಾಡ್ಕೋಬಹುದು. ಕನ್ನಡದಲ್ಲಿ ಡಾಕ್ಟರ್ ಕೆ ಸದಾಶಿವ ಅವ್ರ ಬೈ ಮಾಡ್ಕೋಬಹುದು. ಇದಕ್ಕೆ ಸಾಧ್ಯವಾದಷ್ಟು ಕೂಡ PU ಲೆವೆಲ್ ಬುಕ್ಸ್ ಅನ್ನ ಕವರ್ ಮಾಡಿ ಕ್ಲಾಸ್ ಸೇರ್ಕೊಂಡಿರೋ ಕ್ಲಾಸ್ ನೋಟ್ಸ್ ನಿಮಗೆ ಎನಫ್ ಆಗುತ್ತೆ. ಇದರಲ್ಲಿ 2 to 3 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಈ ಏರಿಯಾದಿಂದ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಅನ್ನೆಲ್ಲ ಈ ಭಾಗದಲ್ಲಿ ಈ ಪೇಪರ್ ಅಲ್ಲಿ ಬಂದಾಗ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ತುಂಬಾ ಕ್ವಶನ್ಸ್ ಗಳು ಕೇಳುವಂತದ್ದು ಹಿಸ್ಟ್ರಿಯಲ್ಲಿ ಬಂದ್ರೆ ಆಧುನಿಕ ಭಾರತ ಇತಿಹಾಸ 6 to 8 ಕ್ವಶನ್ಸ್ ಕೇಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾಡರ್ನ್ ಹಿಸ್ಟ್ರಿ ಏನಿದೆ ಅದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ಇಂಡಿಯಾ ನಿಮ್ಗೆ ಇಂಗ್ಲಿಷ್ ರೆಫರೆನ್ಸ್ ತಗೋಬಹುದು. ಅದೇ ತರ ಕನ್ನಡದಲ್ಲಿ ಬಂದ್ರೆ ಕೆ ಸದಾಶಿವ ಟೆಕ್ಸ್ಟ್ ಬುಕ್ ನ ಬೈ ಮಾಡ್ಕೊಳ್ಳಿ. ಇನ್ನು ಕರ್ನಾಟಕ ಇತಿಹಾಸಕ್ಕೆ ಬಂದಾಗ ಸೂರ್ಯನಾಥ್ ಕಾಮತ್ ಟೆಕ್ಸ್ಟ್ ಬುಕ್ ನ ಬೈ ಮಾಡ್ಕೋಬಹುದು. ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲೂ ಕೂಡ ಸೂರ್ಯನಾಥ್ ಕಾಮತ್ ಬರುತ್ತೆ. ಒಟ್ಟಾರೆ ಒಂದು 16ರಿಂದ 18 ಅಥವಾ 20 ಕ್ವಶನ್ಸ್ ವರೆಗೂ ಬರೋ ಸಾಧ್ಯತೆ ಇರುತ್ತೆ. ಹಿಸ್ಟ್ರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಅದರಲ್ಲೂ ಕೂಡ ಏನ್ಸಿಯಂಟ್ ಇಂಪಾರ್ಟೆಂಟ್ ಆಗುತ್ತೆ, ಮಾಡರ್ನ್ ಅಂಡ್ ಕರ್ನಾಟಕ. ಮಿಡಿವಲ್ ಕೂಡ ಇಂಪಾರ್ಟೆಂಟ್ ಇರುತ್ತೆ, 1 or 2 ಕ್ವಶನ್ಸ್ ಅಷ್ಟೇ ಬರುತ್ತೆ. ಹಾಗಾಗಿ ಪ್ರಯಾರಿಟಿ ವೈಸ್ ಬಂದಾಗ ಹೈಯೆಸ್ಟ್ ಕ್ವಶನ್ಸ್ ಕೂಡ ಸಾಮಾನ್ಯವಾಗಿ ಎಕ್ಸಾಮ್ಸ್ ಗಳಲ್ಲಿ ಮಾಡರ್ನ್ ಹಿಸ್ಟ್ರಿ, ಏನ್ಸಿಯಂಟ್ ಮತ್ತೆ ಕರ್ನಾಟಕದಲ್ಲಿ ಇರುತ್ತೆ. ಮಿಡಿವಲ್ ಲಾಸ್ಟ್ ಆಪ್ಷನ್ಸ್ ಆಗಿ ನೀವು ಇಲ್ಲಿ ಇಟ್ಕೋಬಹುದು. ಸೊ ಕ್ಲಿಯರ್. ನಿಮಗೆ ಈ NCG ಈ ಕಡೆ ಏನಾದ್ರು ಜಾಯ್ನ್ ಆಗಿತ್ತು ಅಂದ್ರೆ ಅದನ್ನು ಕೂಡ ಕ್ಲಾಸ್ ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತಿರ್ತೀವಿ, ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಇನ್ನು ಜಿಯೋಗ್ರಫಿ ನಿಮಗೆ ಓದೋದಾದ್ರೆ ಜಿಯೋಗ್ರಫಿ ಬಂದಾಗ ಫಿಸಿಕಲ್ ಜಿಯೋಗ್ರಫಿ, ಆ ಫಿಸಿಕಲ್ ಜಿಯೋಗ್ರಫಿಗೆ ಅಪ್ ಟು PU ಲೆವೆಲ್ಗೆ ಸಾಕು, ಎನಫ್ ಅದು. ಸೊ DSCRT ಅಥವಾ NCERT ಓದಿತ್ತು ಅಂದ್ರೆ ಅಷ್ಟೇ ಸಾಕಾಗುತ್ತೆ. ಸೊ NCG ಕ್ಲಾಸ್ ತಗೊಂಡಿತ್ತು ಅಂತಂದ್ರೆ ಕ್ಲಾಸ್ ನೋಟ್ಸ್ ನಿಮಗೆ ಸಾಕಾಗುತ್ತೆ ಅಷ್ಟೇ. ಅದಕ್ಕಿಂತ ಇನ್ನೇನು ಬೇಡ. ಈಗ ಟೆಕ್ಸ್ಟ್ ಬುಕ್ ನ ಬೈ ಮಾಡ್ಕೋತೀವಿ ಅಂದ್ರೆ ಡಾಕ್ಟರ್ ರಂಗನಾಥ್ ಅವರ ಬೈ ಮಾಡ್ಕೋಬಹುದು. ಇಂಗ್ಲಿಷ್ ಅಲ್ಲಿ ತಗೊಳ್ತೀವಿ ಅಂದ್ರೆ ಗೋಚೆಂಗ್ ಲಿಯಾಂಗ್, ಇದು ನಿಮ್ಗೆ KS ಆಗುತ್ತೆ, IAS ಆಗುತ್ತೆ, ಹೈಯರ್ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗ್ಬಿಡುತ್ತೆ ಗೋಚೆಂಗ್ ಲಿಯಾಂಗ್. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಇದನ್ನ ಬೈ ಮಾಡ್ಕೋದಿಲ್ಲ. NCERT ಕವರ್ ಮಾಡಿ ನಿಮ್ಗೆ ಕ್ಲಾಸ್ ನೋಟ್ಸ್ ಕವರ್ ಮಾಡಿದ್ರು ಕೂಡ ಸಾಕಾಗುತ್ತೆ. ಇನ್ನು ವರ್ಡ್ ಜಿಯೋಗ್ರಫಿ, ಇದು ಮ್ಯಾಪಿಂಗ್ ಮೇಲೆ ಕ್ವಶನ್ಸ್ ಇರುತ್ತೆ. ಈ ಮ್ಯಾಪಿಂಗ್ ವರ್ಡ್ ಜಿಯೋಗ್ರಫಿ ಓದೋದ್ರಿಂದ ನಿಮಗೆ ಜಿಯೋ ಪಾಲಿಟಿಕ್ಸ್ ಇಶ್ಯೂಸ್ ನಿಮ್ಗೆ ಹೆಲ್ಪ್ ಆಗ್ತಾ ಬರುತ್ತೆ. ಹೈಯರ್ ರೆಫರೆನ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತಾ ಬರುತ್ತೆ. ಹಾಗಾಗಿ ವರ್ಡ್ ಜಿಯೋಗ್ರಫಿ 2 to 3 ಕ್ವಶನ್ಸ್ ಇರುತ್ತೆ ಎಕ್ಸಾಮ್ಸ್ ಅಲ್ಲಿ ಬಂದ್ರೆ ಸಾಮಾನ್ಯವಾಗಿ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಬಂದ್ರೆ ಮಜೀದ್ ಹುಸೇನ್ ತಗೊಳ್ತಾ ಹೋಗ್ಬೋದು. ನಿಮ್ಗೆ NCERT ಅಥವಾ DSRT ರೆಫರೆನ್ಸ್ ಕೊಟ್ಟಿರ್ತೀವಿ. ಜೊತೆಗೆ ಆಕ್ಸ್ಫರ್ಡ್ ಸ್ಕೂಲ್ ಅಟ್ಲಾಸ್ ಅನ್ನ ಒಂದು ಬೈ ಮಾಡ್ಕೊಳ್ಳಿ. ಮ್ಯಾಪಿಂಗ್ ಅಂತ ಬಂದಾಗ ಆಕ್ಸ್ಫರ್ಡ್ ಸ್ಕೂಲ್ ಅಟ್ಲಾಸ್ ಬೇಕಾಗುತ್ತೆ. ಡಾಕ್ಟರ್ ರಂಗನಾಥ್ ಅವ್ರ ಬುಕ್ಸ್ ಅನ್ನ ಒಂದು ಬೈ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಸೊ ಕ್ಲಿಯರ್. ಇನ್ನು ಇಂಡಿಯನ್ ಜಿಯೋಗ್ರಫಿ ಮತ್ತೆ ಕರ್ನಾಟಕ ಜಿಯೋಗ್ರಫಿ, ಮೆಜಾರಿಟಿ ಕ್ವಶನ್ಸ್ ಎಲ್ಲ ಬರೋದಲ್ಲಿ ಇಂಡಿಯನ್ ಜಿಯೋಗ್ರಫಿ ಮತ್ತೆ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಸ್ಟೇಟ್ ಎಕ್ಸಾಮ್ಸ್ ಬಂದಾಗ. ಹಾಗಾಗಿ ಇಂಡಿಯನ್ ಜಿಯೋಗ್ರಫಿಗೆ ಬಂದಾಗ DSCRT ಅಥವಾ NCERT ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಂಗ್ಲಿಷ್ ಮೀಡಿಯಂ ಅಂದ್ರೆ ಮಜೀದ್ ಹುಸೇನ್ ಅವರು, ಕನ್ನಡದಲ್ಲಿ ಬಂತು ಅಂದ್ರೆ ಡಾಕ್ಟರ್ ರಂಗನಾಥ್ ಅವ್ರ ಬುಕ್ಸ್ ಅನ್ನ ಬೈ ಮಾಡ್ಕೊಳ್ಳಿ. ಅದೇ ಕರ್ನಾಟಕ ಹಿಸ್ಟ್ರಿ ಬಂತು ಅಂದ್ರೆ DSCRT, NCERT ಸಿಗೋದ್ರ ಇನ್ಫಾರ್ಮೇಶನ್ ಇದೆ ನಿಮಗೆ. DSCRT ರೆಫರೆನ್ಸ್ ನ ತಗೊಳ್ಳಿ. ಅದ್ರ ಜೊತೆಗೆ ಇಂಗ್ಲಿಷ್ ಅಲ್ಲಿ ಡಾಕ್ಟರ್ ರಂಗನಾಥ್ ಅವ್ರದ್ದು, ಕನ್ನಡದಲ್ಲೂ ಕೂಡ ಡಾಕ್ಟರ್ ರಂಗನಾಥ್ ಅವ್ರದ್ದು ಟೆಕ್ಸ್ಟ್ ಬುಕ್ ಸಿಗುತ್ತೆ ಜಿಯೋಗ್ರಫಿಗೆ. ಜಿಯೋಗ್ರಫಿಯಲ್ಲಿ ಕೂಡ ರೀಸೆಂಟ್ ಡೇಸ್ ಅಲ್ಲಿ ಕ್ವಶನ್ಸ್ ಗಳು ಜಾಸ್ತಿ ಬರ್ತವೆ. 16 to 20 ವರೆಗೂ ಕೂಡ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಜಿಯೋಗ್ರಫಿ ಮೇಲೆ ಕ್ವಶನ್ಸ್ ಗಳನ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ IAS KS ಅಲ್ಲಿ ಕೇಳಿರುವಂತಹ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಅದೇ ತರ ಇಂಡಿಯನ್ ಎಕನಾಮಿ, ಭಾರತೀಯ ಆರ್ಥಿಕತೆ. ಸೊ ಭಾರತೀಯ ಆರ್ಥಿಕತೆಗೆ ಬಂದ ಇಂಗ್ಲಿಷ್ ಮೀಡಿಯಂ ಬಂದಾಗ ಯಾವ ರೆಫರೆನ್ಸ್ ತಗೊಳ್ತಾ ಹೋಗ್ಬೋದು. ಇಲ್ಲಿ ರಮೇಶ್ ಸಿಂಗ್ ಟೆಕ್ಸ್ಟ್ ಬುಕ್ ಬೈ ಮಾಡ್ಕೋಬಹುದು. ಕನ್ನಡದಲ್ಲಿ ಗರಡಿಕೃಷ್ಣಮೂರ್ತಿ ಸರ್ ಟೆಕ್ಸ್ಟ್ ಬುಕ್ ರೆಫರೆನ್ಸ್ ತಗೊಳ್ಳಿ ನೀವು. ಅದ್ರ ಜೊತೆಗೆ NCG ಅಲ್ಲಿ ಕ್ಲಾಸಸ್ ಮಾಡ್ತಿರ್ತೀವಿ, ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ, ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. NCERT ಅಥವಾ DSCRT ಟೆಕ್ಸ್ಟ್ ಬುಕ್ ನ ಬೈ ಮಾಡ್ಕೊಂಡ್ರು ಕೂಡ ನಿಮಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನ. ಸೊ ಭಾರತ ಸಂವಿಧಾನಕ್ಕೆ ಕನ್ನಡದಲ್ಲಿ ಬಂದ್ರೆ PS ಗಂಗಾಧರ್ ಟೆಕ್ಸ್ಟ್ ಬುಕ್ ನ ಬೈ ಮಾಡ್ಕೋಬಹುದು. ಅದೇ ತರ ಬಂದಾಗ ಇಂಗ್ಲಿಷ್ ಅಲ್ಲಿ ಲಕ್ಷ್ಮೀಕಾಂತ್ ಟೆಕ್ಸ್ಟ್ ಬುಕ್ ನ ಬೈ ಮಾಡ್ಕೊಳ್ಳಿ. NCERT ಅಥವಾ DSCRT ಅನ್ನ ಬೇಸಿಕ್ ಆಗಿ ಇಟ್ಕೋಬಹುದು. ಡೈರೆಕ್ಟ್ ಟೆಕ್ಸ್ಟ್ ಬುಕ್ ತಗೊಂಡು ರೆಫರೆನ್ಸ್ ತಗೊಂಡ್ರು ಕೂಡ ಇಲ್ಲಿ ಸಾಕಾಗುತ್ತೆ, ಅದರ ಅವಶ್ಯಕತೆ ನಿಮ್ಗೆ ಏನು ಬರೋದಿಲ್ಲ. ಸೊ ಕ್ಲಿಯರ್. ಅದೇ ತರ ಸೈನ್ಸ್ ಅಲ್ಲಿ ಬಂದಾಗ ವೆರಿ ಇಂಪಾರ್ಟೆಂಟ್ 6th ಇಂದ 10th ವರೆಗೆ ಅಥವಾ 5th ಇಂದ 10th ವರೆಗೆ DSCRT ಆರ್ NCERT. ಕನ್ನಡ ಮೀಡಿಯಂ ಓದ್ತಾ ಇದ್ವಿ DSCRT ಸಾಕು. ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿಯನ್ನ ರೆಫರೆನ್ಸ್ ತಗೊಳ್ಳಿ. NCERT ಅಥವಾ DSCRT ಅಪ್ ಟು 10th ವರೆಗೆ ಸಾಕು. PUC ಅಲ್ಲಿ ಕೆಲವೊಂದು ಸೆಲೆಕ್ಟೆಡ್ ಚಾಪ್ಟರ್ಸ್ ಓದಿದ್ರೆ ಸಾಕಾಗುತ್ತೆ ಬಯಾಲಜಿಯಲ್ಲಿ. ಅದಾದ್ಮೇಲೆ EVS ಮತ್ತೆ ಟೆಕ್ನಾಲಜಿ ಏನಿದೆ
ಇದು ಮೆಜಾರಿಟಿ ಕ್ವಶನ್ಸ್ಗಳು ಕಾನ್ಸೆಪ್ಟ್ ಮೇಲೆ 1 or 2 ಕ್ವಶನ್ಸ್ ಬರ್ತವೆ. ರಿಮೈನಿಂಗ್ ಕ್ವಶನ್ಸ್ ಎಲ್ಲ ಕರೆಂಟ್ ಅಫೇರ್ಸ್ ಮೇಲೆನೇ ಇರ್ತವೆ. ಹಾಗಾಗಿ EVS ಮತ್ತು ಟೆಕ್ನಾಲಜಿ ಕರೆಂಟ್ ಅಫೇರ್ಸ್ ಪ್ಲಸ್ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. EVSಗೆ IAS ಆಗ್ಬೋದು, IAS ಪಬ್ಲಿಕ್ ಶಂಕರ್ IAS ಪಬ್ಲಿಕೇಶನ್ ಅವ್ರದ್ದಾಗ್ಬೋದು. ಅದೇ ತರ ಬಂದಾಗ ಕನ್ನಡದಲ್ಲಿ ಬಂತು ಅಂದ್ರೆ ವಿನೋದ್ ಕುಮಾರ್ ಚೌಹಾಣ್ ಈ ಬುಕ್ಸ್ ಅನ್ನ ಬೈ ಮಾಡ್ಕೋಬಹುದು. ಇಂಗ್ಲಿಷ್ ಅಲ್ಲಿ ಆದ್ರೆ ಶಂಕರ್ IAS ಅಕಾಡೆಮಿ ಅವರು ಬಿಟ್ಟಿದ್ದಾರೆ, ಕನ್ನಡದಲ್ಲಾದ್ರೆ ವಿನೋದ್ ಕುಮಾರ್ ಚೌಹಾಣ್ ಅವರು. ಅದೇ ತರ ಟೆಕ್ನಾಲಜಿಗೆ ಬಂತು ಅಂತಂದ್ರೆ ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ಬುಕ್ಸ್ ಅನ್ನ ಬೈ ಮಾಡ್ಕೊಳ್ಳಿ. ಅದೇ ತರ ಕನ್ನಡದಲ್ಲಿ ವಿನೋದ್ ಕುಮಾರ್ ಚೌಹಾಣ್ ಅಥವಾ ಜಿ ಹರಿಪ್ರಸಾದ್ ಅವರು ಸಿಕ್ತು ಅಂತಂದ್ರು ಕೂಡ ಬೈ ಮಾಡ್ಕೊಳ್ಳಿ, ಟೆಕ್ನಾಲಜಿಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಇದರಲ್ಲಿ ಮ್ಯಾಕ್ಸಿಮಮ್ ಫೋಕಸ್ ಮಾಡಬೇಕಾಗಿರೋದು ಕರೆಂಟ್ ಅಫೇರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಇಲ್ಲೇ ಬರ್ತಾ ಇರ್ತವೆ. ಹಾಗಾಗಿ ನೀವು ಇದನ್ನು ಕೂಡ ನೋಡಬೇಕಾಗುತ್ತೆ. ಪ್ಲಸ್ ಇದ್ರ ಜೊತೆಗೆ ಮೆಂಟಲ್ ಎಬಿಲಿಟಿಯಲ್ಲಿ ರೀಸನಿಂಗ್ ಇರುತ್ತೆ, ಆಪ್ಟಿಟ್ಯೂಡ್ ಇರುತ್ತೆ. ಸೊ ರೀಸನಿಂಗ್ ಮತ್ತೆ ಆಪ್ಟಿಟ್ಯೂಡ್ ಎರಡನ್ನೂ ಕೂಡ ಕ್ವಶನ್ಸ್ ಆಗ್ತವೆ. ಇದರಲ್ಲಿ ನಿಮಗೆ RS ಅಗರ್ವಾಲ್ ಅವ್ರ ಬುಕ್ ಸಿಗುತ್ತೆ, ಕನ್ನಡ ಮತ್ತು ಇಂಗ್ಲಿಷ್ ಎರಡಲ್ಲೂ ಕೂಡ ಸಿಗೋದ್ರಿಂದ ಇದನ್ನ ಬೈ ಮಾಡ್ಕೊಳ್ಳಿ. ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ IAS ಮತ್ತೆ KS ಅನ್ನು ತಗೊಂಡು ವರ್ಕೌಟ್ ಮಾಡಿ. ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಅದೇ ರೀತಿಯಲ್ಲಿ ಬರೋ ಸಾಧ್ಯತೆನೂ ಕೂಡ ಇರುತ್ತೆ. ಹಾಗಾಗಿ ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಗ್ರೂಪ್ ಸಿ ಅಷ್ಟೇ ಅಲ್ಲ, ಬೇರೆ ಬೇರೆ ಎಕ್ಸಾಮ್ ತಗೊಂಡು ವರ್ಕೌಟ್ ಮಾಡೋದ್ರಿಂದ ಒಂದಷ್ಟು ಸಿಮಿಲಾರಿಟಿ ಇರುವಂತಹ ಕ್ವಶನ್ಸ್ಗಳು ಬರೋ ಸಾಧ್ಯತೆ ಇರುತ್ತೆ. ಇದು ಪ್ರಾಕ್ಟೀಸ್ಗೆ ಜಾಸ್ತಿ ಪ್ರಯಾರಿಟಿಯನ್ನು ಕೊಡಬೇಕಾಗುತ್ತೆ, ಮೆಂಟಲ್ ಎಬಿಲಿಟಿಗೆ. ಇದನ್ನ ಬಿಟ್ಟರೆ ಗ್ರೂಪ್ ಸಿಗೆ ಅಂತ ಪೇಪರ್ 1 ಅಲ್ಲಿ 73, 74th ಅಮೆಂಡ್ಮೆಂಟ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಅಂದ್ರೆ ಗ್ರಾಮ ಪಂಚಾಯತಿ ಮತ್ತೆ ಪಟ್ಟಣ ಪಂಚಾಯತಿಗಳ ಮೇಲೆ, ಕರ್ನಾಟಕ ಎನ್ವಿರಾನ್ಮೆಂಟ್ ಇಶ್ಯೂಸ್ಗಳ ಮೇಲೆ, ಕರ್ನಾಟಕದ ಪರಿಸರದ ವಿಷಯಗಳ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ, ಕರ್ನಾಟಕ ಎಕನಾಮಿಕ್ ಸರ್ವೆ ಮೇಲೆ, ಕರ್ನಾಟಕ ಕರೆಂಟ್ ಅಫೇರ್ಸ್ ಮೇಲೆ. ಸೊ ಕ್ಲಿಯರ್, ಈ ರೀತಿಯ ಕ್ವಶನ್ಸ್ಗಳು ಇರ್ತವೆ. ಇವೆಲ್ಲವನ್ನು ಕೂಡ NCC ಒಳಗಡೆಗೆ ಕವರ್ ಮಾಡ್ತೀವಿ ಅಥವಾ NCC ಕಾಂಟ್ಯಾಕ್ಟ್ ಮಾಡಿ ನೋಟ್ಸ್ ಅನ್ನು ಕೂಡ ಇದ್ರ ಬೈ ಮಾಡ್ಕೋಬಹುದು. ಇದು ಯಾವ್ದು ಕರ್ನಾಟಕ ಎನ್ವಿರಾನ್ಮೆಂಟ್ ಆಗ್ಬೋದು, ಕರ್ನಾಟಕ 73rd 74th ಅಮೆಂಡ್ಮೆಂಟ್ ಆಗ್ಬೋದು, ಕರ್ನಾಟಕ ಎಕನಾಮಿಕ್ ಸರ್ವೆ ಆಗ್ಬೋದು, ಇವೆಲ್ಲದ್ರ ಬಗ್ಗೆನೂ ಕೂಡ. ಜೊತೆಗೆ NCC ಕಾಂಪಿಟೇಟಿವ್ ಹಬ್ ಅಂತ ಹೇಳಿ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲ್ MCQs ಎವ್ರಿಡೇ ಹಾಕ್ತಾ ಇರ್ತೀವಿ, ಮತ್ತೆ ಡೇ ಟು ಡೇ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅದು ಕೂಡ ನೀವು ಫಾಲೋ ಮಾಡೋದು ಹೆಲ್ಪ್ ಆಗುತ್ತೆ. ಜೊತೆಗೆ ಈ ಎಕ್ಸಾಮ್ ಕೂಡ ಹೆಲ್ಪ್, ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್, ಹಿಂದೂ ಪೇಪರ್ ಆಗ್ಬೋದು, NCC ನೋಟ್ಸ್ ಕೂಡ ಆಗ್ಬೋದು, ಇವೆಲ್ಲವೂ ಕೂಡ ಗ್ರೂಪ್ ಸಿಗೆ ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನು ಕರೆಂಟ್ ಅಫೇರ್ಸ್ ಬಂದಾಗ ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಮತ್ತು ಸ್ಟೇಟ್ ಕರೆಂಟ್ ಅಫೇರ್ಸ್ ಮೇಲೆ ಕಂಪಲ್ಸರಿ ಕ್ವಶನ್ಸ್ಗಳು ಇರ್ತವೆ. ಇದಕ್ಕೆ NCC ಮಂತ್ಲಿ ಮ್ಯಾಗಝಿನ್ಸ್, ಫ್ರೀ ಮ್ಯಾಗಝಿನ್ಸ್ ನ ಬಿಡ್ತಾ ಇರ್ತೀವಿ. ಸೊ ಯಾರು ಬೇಕಾದ್ರೂ ಕೂಡ ತಗೋಬಹುದು. NCC ಇನ್ಸ್ಟಿಟ್ಯೂಟ್ ಟೆಲಿಗ್ರಾಮ್ ಚಾನಲ್ ಏನ್ ಬರುತ್ತಲ್ಲ ಅದಕ್ಕೆ ಜಾಯಿನ್ ಆಗಿ NCC ಕಾಂಪಿಟೇಟಿವ್ ಹಬ್ ಅನ್ನೋ ಟೆಲಿಗ್ರಾಮ್ ಚಾನಲ್ ಬರುತ್ತೆ. ಆ ತರ ಮಂತ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ ಕೂಡ ಕೊಡ್ತಾ ಹೋಗ್ತೀವಿ. ಇನ್ನು ಹಿಂದೂ ಪೇಪರ್ ಮತ್ತು ಪ್ರಜಾವಾಣಿ ಪೇಪರ್ ರೆಫರೆನ್ಸ್ ಇಟ್ಕೊಂಡ್ರು ಕೂಡ ಸಾಕಾಗುತ್ತೆ. ಇಷ್ಟು ಪ್ರಿಪೇರ್ ಮಾಡಿದ್ರು ಕೂಡ GS 1ಗೆ ಏನಫ್. ಬಟ್ ಆದ್ರೆ ಇಲ್ಲಿ ಪ್ರಾಕ್ಟೀಸ್ ಕರೆಕ್ಟ್ ಆಗಬೇಕು. ವಿತೌಟ್ ಪ್ರಾಕ್ಟೀಸ್ ನಾವಿಲ್ಲಿ ಯಾವುದನ್ನು ಕೂಡ ಪಡ್ಕೊಳ್ಳಿಕ್ ಆಗಲ್ಲ. ಸೊ ಹಾಗಾಗಿ ಪ್ರಾಕ್ಟೀಸ್ ಅಲ್ಲಿ ಕರೆಕ್ಟ್ ಆಗಿರ್ಬೇಕು. ಇದು ಪೇಪರ್ 1 ಆಯ್ತು. ಇನ್ನು ಪೇಪರ್ 2ಗೆ ಬಂದ್ರೆ, ಪೇಪರ್ 2 ನಲ್ಲಿ ಜನರಲ್ ಕನ್ನಡ 35 ಮಾರ್ಕ್ಸ್ ಇರುತ್ತೆ ಅಂತ ಹೇಳಿದೀನಿ. ಜನರಲ್ ಕನ್ನಡಕ್ಕೆ ಸಾಮಾನ್ಯ ಕನ್ನಡ KM ಸುರೇಶ್ ಅವ್ರದ್ದು ಬುಕ್ ಸಿಗುತ್ತೆ, ಅದನ್ನ ಬೈ ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಸಮಗ್ರ ಹೊಸಗನ್ನಡ ವ್ಯಾಕರಣ YS ಹರಳಿಗುಪ್ಪೆ ಅಂತ ಬರುತ್ತೆ, ಆ ಬುಕ್ಸ್ ಅನ್ನ ಬೈ ಮಾಡ್ಕೊಳ್ಳಿ. ಇನ್ನು ಕನ್ನಡ ರತ್ನಕೋಶ, ಇದು ಕನ್ನಡ ಸಾಹಿತ್ಯ ಪರಿಷತ್ ಅವರು ಕೊಟ್ಟಿರುವಂತದ್ದು, ಈ ಟೆಸ್ಟ್ ಬೈ ಮಾಡ್ಕೊಳ್ಳಿ. ಇನ್ನು ಅದೇ ತರ NCC ಕ್ಲಾಸ್ ನೋಟ್ಸ್ ಇದ್ರಲ್ಲೂ ಕೂಡ ಗೋವಿಂದ್ ರಾಜ್ ಅಂತ ಹೇಳಿ ಕ್ಲಾಸ್ ಮಾಡ್ತಾರೆ, ಅವ್ರು ಟೆಕ್ಸ್ಟ್ ಬುಕ್ ಕೂಡ ಬರ್ದಿದ್ದಾರೆ. ಆ ಟೆಕ್ಸ್ಟ್ ಬುಕ್ ಪ್ಲಸ್ ಕ್ಲಾಸ್ ಎರಡೂ ಕೂಡ ಪ್ರೊವೈಡ್ ಮಾಡ್ತೀವಿ. ಹಾಗಾಗಿ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ತುಂಬಾ ಕ್ವಶನ್ಸ್ ರಿಪೀಟ್ ಕೂಡ ಆಗುತ್ತೆ. ಅಪ್ ಟು ನಿಮಗೆ 12th ವರೆಗೆ, 5th ಇಂದ 12th ವರೆಗೆ ಬರುವಂತ ಕನ್ನಡ ಗ್ರಾಮರ್ ಬುಕ್ಸ್ಗಳು, ಕನ್ನಡ ಗ್ರಾಮರ್ ಏನ್ ಬರುತ್ತೆ ಬುಕ್ಸ್ ಅಲ್ಲಿ, DSCRT ಬುಕ್ಸ್ ಅಲ್ಲಿ ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಕೂಡ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಅಲ್ಲಿಂದನೂ ಕೂಡ ಬರುತ್ತೆ. ಇಷ್ಟು ಕನ್ನಡಕ್ಕೆ ಆಯ್ತು. ಇದೇ ತರ ವೆರಿ ಇಂಪಾರ್ಟೆಂಟ್ ಯಾವುದು ಇಂಗ್ಲಿಷ್. ಇಂಗ್ಲಿಷ್ ಅಲ್ಲಿ ಬಂದಾಗ ಜನರಲ್ ಇಂಗ್ಲಿಷ್. ಸೊ ಜನರಲ್ ಇಂಗ್ಲಿಷ್ ಏನ್ ಬರುತ್ತೆ, ಶಿವಕುಮಾರ್ ಮಾವಳಿ ಟೆಕ್ಸ್ಟ್ ಬುಕ್ ನ ಬೈ ಮಾಡ್ಕೊಳ್ಳಿ. ಸೊ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಿ NCC ಅಲ್ಲಿ ಶ್ವೇತಾ ಮೇಡಮ್ ಕ್ಲಾಸ್ ಮಾಡ್ತಿರ್ತಾರೆ ಮತ್ತು ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ, ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಇನ್ನು ಹೈಸ್ಕೂಲ್ ಲೆವೆಲ್ ಇಂಗ್ಲಿಷ್ ಗ್ರಾಮರ್ ನ ಕಲ್ತ್ಕೋಬೇಕಾಗುತ್ತೆ, ಅದು ಕೂಡ ರನ್ ಅಂಡ್ ಮೋಟರ್ ಟೆಕ್ಸ್ಟ್ ಬುಕ್ ಸಿಗುತ್ತೆ, ರೆಡ್ ಕಲರ್ ಅಂತ ಪುಸ್ತಕ, ರನ್ ಅಂಡ್ ಮೋಟರ್ ಗ್ರಾಮರ್ ಬುಕ್ಸ್, ಅದನ್ನ ಬೈ ಮಾಡ್ಕೊಳ್ಳಿ. ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಂಡು ವರ್ಕೌಟ್ ಮಾಡಿ. NCC ಕ್ಲಾಸ್ ನೋಟ್ಸ್ ಕೂಡ ಕೊಡ್ತೀವಿ, ಇದು ಕೂಡ ಇಂಗ್ಲಿಷ್ಗೆ ನಿಮಗೆ ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಕಂಪ್ಯೂಟರ್ ಸೈನ್ಸ್. ಸೊ ಕಂಪ್ಯೂಟರ್ ಸೈನ್ಸ್ಗೆ ಬಂದಾಗ ಇಂಗ್ಲಿಷ್ ಅಲ್ಲಿ ಬಂತು ಅಂದ್ರೆ NCC ಕನ್ನಡ ಇಂಗ್ಲಿಷ್ ಎರಡಲ್ಲೂ ಕೂಡ ಕ್ಲಾಸಸ್ ಮಾಡ್ತಾ ಇರ್ತೀವಿ. ಸೊ ಕ್ಲಾಸ್ ಅಲ್ಲಿ ಮಾಡುವಂತದ್ದು ನೋಟ್ಸ್ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಹರಿಯಾನ್ ಪಬ್ಲಿಕೇಶನ್ ಅವ್ರದ್ದು ಕಂಪ್ಯೂಟರ್ ಅವೇರ್ನೆಸ್ ಟೆಕ್ಸ್ಟ್ ಬುಕ್ ನ ಬೈ ಮಾಡ್ಕೋಬಹುದು. ಇನ್ನು ಕನ್ನಡದಲ್ಲಿ ಕಂಪ್ಯೂಟರ್ ಸಾಕ್ಷರತೆ ಅಂತ ಹೇಳಿ ಚೈತ್ರ ಪಬ್ಲಿಕೇಶನ್ ಅವ್ರದ್ದು ಬುಕ್ಸ್ ಅನ್ನ ಬಿಟ್ಟಿದ್ದಾರೆ, ಅದು ಕೂಡ ಸಿಗುತ್ತೆ ನಿಮಗೆ. ಇನ್ನು NCC ಕ್ಲಾಸ್ ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಇಷ್ಟು ಹೋದ್ರೂ ಕೂಡ ಸಾಕಾಗುತ್ತೆ ಕಂಪ್ಯೂಟರ್ಗೆ. ಮತ್ತೆ ಇಂಡಿವಿಜುವಲ್ ಟೆಸ್ಟ್ ಸೀರೀಸ್ ನ ಪ್ರಾಕ್ಟೀಸ್ ಮಾಡಬೇಕು, ಕನ್ನಡಕ್ಕೆ ಪ್ರಾಕ್ಟೀಸ್ ಮಾಡಬೇಕು, ಇಂಗ್ಲಿಷ್ಗೆ ಪ್ರಾಕ್ಟೀಸ್ ಮಾಡಬೇಕು, ಕಂಪ್ಯೂಟರ್ಗೆ ಪ್ರಾಕ್ಟೀಸ್ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು MCQs ಪ್ರಾಕ್ಟೀಸ್ ಮಾಡೋದ್ರಿಂದ ಒಳ್ಳೆ ಸ್ಕೋರ್ ಅನ್ನ ಮಾಡ್ಲಿಕ್ಕೆ ನಿಮಗೆ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ಕ್ಲಿಯರ್. ಅದೇ ತರ ಬಂದ್ರೆ NCC ಒಳಗಡೆಗೆ ಗ್ರೂಪ್ ಸಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಿದೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಪೇಪರ್ 1 ಪೇಪರ್ 2 ಎರಡು ಕೂಡ ಸ್ಟಾರ್ಟ್ ಮಾಡ್ತಿದೀವಿ. ಇದು ನಿಮಗೆ ಆಫ್ಲೈನ್, ಆನ್ಲೈನ್ ಮತ್ತು ರೆಕಾರ್ಡೆಡ್ 3 ಮೋಡಲ್ ಕೂಡ ಕೊಡ್ತೀವಿ.
ಆಫ್ಲೈನ್ ಕೂಡ ಇಲ್ಲೇ ಬಂದು ಜಾಯ್ನ್ ಆಗ್ಬೋದು, ಇಲ್ಲ ಬರ್ಲಿಕ್ಕಾಗಲ್ಲ ಲೈವ್ ಕ್ಲಾಸಸ್ಗಳು ನಡೀತಾ ಇರುತ್ತೆ, ಲೈವ್ ಕ್ಲಾಸ್ ಅಟೆಂಡ್ ಆಗ್ಬೋದು ಆನ್ಲೈನ್ ಕ್ಲಾಸಲ್ಲಿ, ಇಲ್ಲ ರೆಕಾರ್ಡ್ ಕ್ಲಾಸ್ ಕೂಡ ಕೇಳ್ಬೋದು. ಇನ್ನು ಅದೇ ತರ NCC ಒಳಗಡೆಗೆ KS ಫಿಲಿಮ್ಸ್ ಮೇನ್ಸ್ ಬ್ಯಾಚ್ಗಳು ಕೂಡ ಸ್ಟಾರ್ಟ್ ಮಾಡ್ತಿದ್ವಿ. ಫಿಲಿಮ್ಸ್ ಮತ್ತೆ ಮೇನ್ಸ್ ಎರಡು ಬ್ಯಾಚ್ ಅನ್ನು ಕೂಡ ಸ್ಟಾರ್ಟ್ ಆಗ್ತಿರುತ್ತೆ. ಅಟ್ ಎ ಟೈಮ್ 1 ಇಯರ್ ಬ್ಯಾಚ್ ಆಗಿರುತ್ತೆ ಇದು. ಸೊ KS ಫಿಲಿಮ್ಸ್ ಮೇನ್ಸ್ ಬ್ಯಾಚ್ ಕೂಡ ನೀವು ಇಲ್ಲಿ ಜಾಯ್ನ್ ಆಗ್ಬೋದು. ಇಲ್ಲಿ ಕ್ಲಾಸಸ್ ಕೊಡ್ತೀವಿ, ಟೆಟ್ ಸೀರೀಸ್ ಕೊಡ್ತೀವಿ, ಫ್ರೀ ಕರೆಂಟ್ ಅಫೇರ್ಸ್ ಅನ್ನ ಕೊಡ್ತಾ ಇರ್ತೀವಿ, ಫ್ರೀ ಟೆಟ್ ಸೀರೀಸ್ ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಇಂಡಿವಿಜುವಲ್ ಕೊಟ್ಟು ನಿಮಗೆ ಇಲ್ಲಿ ಕ್ಲಾಸಸ್ ಮಾಡೋದ್ರ ಜೊತೆಗೆ ಪರ್ಸನಲ್ ಕೇರ್ ಕೂಡ ಇರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಜಾಯ್ನ್ ಆಗ್ಬೋದು, ಅಥವಾ ಓನ್ ಆಗಿ ಪ್ರಿಪೇರ್ ಆಗ್ತಿದೀವಿ, ಟೆಟ್ ಸೀರೀಸ್ ಅಷ್ಟೇ ಬೇಕು, ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು ಇನ್ಸ್ಟಿಟ್ಯೂಟ್ ಇಂದ ನೀವು. ಸೊ ಕ್ಲಿಯರ್. ಅದೇ ತರ NCC ಇಂದ ನೀವು ನೋಡೋದಾದ್ರೆ ಸೊ ಒಂದು ಟೈಮ್ ಟೇಬಲ್ ನ ಕೊಡ್ತೀವಿ ನೋಡಿ, ಒಂದು ಸ್ಟಡಿ ಪ್ಲಾನ್. ಫಾರ್ ಎಕ್ಸಾಂಪಲ್ ನಾನು ಒಂದು ಹಿಸ್ಟ್ರಿನ ಓದಬೇಕು, ನಾನು ಅಪ್ರಾಕ್ಸಿಮೇಟ್ಲಿ ಹಾಕೊಂಡಿದ್ದೀನಿ ಒಂದು 28 ಡೇಸ್. ಯಾಕಂತಂದ್ರೆ ಇಲ್ಲಿ 4 ಸಬ್ಜೆಕ್ಟ್ ಬರುತ್ತೆ, ಏನ್ಸಿಯಂಟ್, ಮಿಡ್ವಲ್, ಮಾಡರ್ನ್, ಕರ್ನಾಟಕ. ಹಾಗಾಗಿ ಒಂದು ಪೇಪರ್ 1ಗೆ ಪ್ಲಾನ್ ಮಾಡ್ಕೊಳ್ಳೋಣ. ಪೇಪರ್ 1 ಅಲ್ಲಿ ಹಿಸ್ಟ್ರಿ ಫಸ್ಟ್ ಸ್ಟಾರ್ಟಿಂಗ್ ತಗೊಳ್ಳೋಣ ಅಂತ ಅನ್ಕೊಡ್ತೀನಿ. ನೀವು ಹಿಸ್ಟ್ರಿ ತಗೋಬಹುದು, IC ತಗೋದು ನಿಮ್ಗೆ ಕನ್ವೀನಿಯಂಟ್. ದಿನಕ್ಕೆ ನಿಮ್ಗೆ ಎಷ್ಟು ಅವರ್ ಸಿಗುತ್ತೋ ಅಷ್ಟು ಅವರ್ ಟೈಮ್ ನ ನೀವು ಇಲ್ಲಿ ಇಟ್ಕೋಬಹುದು ಈ ಸಬ್ಜೆಕ್ಟ್ಗೆ. ಸೊ ಕ್ಲಿಯರ್. ಇಲ್ಲಿ ನಮಗೆ 28 ಡೇಸ್ ಇಟ್ಕೊಳ್ತಾ ಇದೀನಿ. ಎವ್ರಿ ಡೇ ಒಂದು 8 ಅವರ್ಸ್ ಇಟ್ಕೋಣ, ಅಟ್ ಲೀಸ್ಟ್ ಒಂದು 6 ಅವರ್ಸ್ ಅಥವಾ 8 ಅವರ್ಸ್ ನಿಮ್ಗೆ ಕನ್ವೀನಿಯಂಟ್. 3 ಅವರ್ಸ್ 3 ಅವರ್ ಇಟ್ಕೋಬಹುದು, 4 ಅವರ್ ಅಂದ್ರೆ 4 ಅವರ್, 6 ಅಂದ್ರೆ 6. ನಾನು ಮ್ಯಾಕ್ಸಿಮಮ್ ನಾನು ಫುಲ್ ಟೈಮ್ ಓದ್ತಾ ಇದ್ದೀನಿ 8 ಅವರ್ ಇಟ್ಕೋಬಹುದು. ವರ್ಕಿಂಗ್ ಪೀಪಲ್ ಇದ್ರಿ 2 ಅವರ್ಸ್ ಇಟ್ಕೋಬಹುದು. ಸೊ ಬಟ್ ಅರೆ ವರ್ಕಿಂಗ್ ಪೀಪಲ್ ಆಯ್ತು ಅಂತಂದ್ರೆ ಏನ್ ಮಾಡ್ಬೇಕು, ಯಾವ್ದು ಇಂಪಾರ್ಟೆಂಟು ಅದನ್ನ ಮಾತ್ರ ಫೋಕಸ್ ಮಾಡ್ಬೇಕಾಗುತ್ತೆ. ಸೊ ಯಾವುದು ನಾನು ಇಲ್ಲಿ ಫುಲ್ ಟೈಮ್ ಓದ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಕವರ್ ಮಾಡೋ ಕಡೆಗೆ ಇಲ್ಲಿ ಫೋಕಸ್ ಅನ್ನ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಎವ್ರಿ ಡೇ ಒಂದು 8 ಅವರ್ಸ್ ಕೊಟ್ಟು ಇಷ್ಟನ್ನ ಕವರ್ ಮಾಡ್ತೀವಿ ಅಂದ್ರೆ ಒಂದು 28 ಡೇಸ್ ಅಲ್ಲಿ ಏನ್ಸಿಯಂಟ್, ಮಿಡ್ವಲ್, ಮಾಡರ್ನ್, ಕರ್ನಾಟಕ ಇಷ್ಟನ್ನು ಕೂಡ ಕವರ್ ಮಾಡ್ಬೇಕಾಗುತ್ತೆ. ಬಟ್ ಅವ್ರು ಇಲ್ಲೇನು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಏನ್ಸಿಯಂಟ್ ಹಿಸ್ಟ್ರಿನ ಕವರ್ ಮಾಡಿದ್ಮೇಲೆ ಏನ್ಸಿಯಂಟ್ ಹಿಸ್ಟ್ರಿ ಟೆಸ್ಟ್ ಅನ್ನ ಬರೀಬೇಕು, ಮಿಡ್ವಲ್ ಕವರ್ ಆದ್ಮೇಲೆ ಮಿಡ್ವಲ್ ಬರೀಬೇಕು, ಕರ್ನಾಟಕ ಕವರ್ ಆದ್ಮೇಲೆ ಕರ್ನಾಟಕ ಬರೀಬೇಕು. ಸೊ ಅದೇ ತರ ಪ್ರತಿಯೊಂದು ಸಬ್ಜೆಕ್ಟ್ ಅಥವಾ ನಿಮಗೆ ಒಂದೊಂದು ಏರಿಯಾಗಳು ಕವರ್ ಆಗ್ತಿದೆ ಇಟ್ಕೆ ಒಂದೊಂದು ಟೆಸ್ಟ್ ಅನ್ನ ನೀವು ಇಲ್ಲಿ ಪ್ರಾಕ್ಟೀಸ್ ತಗೋಬೇಕಂದ್ರೆ ಆ ಸಬ್ಜೆಕ್ಟ್ ನನಗೆ ಎಷ್ಟು ಅರ್ಥ ಆಗಿದೆ ಆಗಿಲ್ಲ. ಸೊ ಕ್ಲಿಯರ್. ನಿಮಗೆ ಏನ್ಸಿಯಂಟ್ ಹಿಸ್ಟ್ರಿ ಮುಗಿದ ಮೇಲೆ ಮಿಡ್ವಲ್ ಬರುತ್ತೆ. ಮಿಡ್ವಲ್ ಓದ್ಬೇಕಾದ್ರೆ ಏನ್ಸಿಯಂಟ್ ನ ರಿವಿಷನ್ಸ್ ಹಾಕ್ಬೇಕು. ಅದೇ ತರ ಮಾಡರ್ನ್ ಓದ್ಬೇಕಾದ್ರೆ ಏನ್ಸಿಯಂಟ್ ಪ್ಲಸ್ ಮಿಡ್ವಲ್ ಆಲ್ರೆಡಿ ಕಂಪ್ಲೀಟ್ ಆಗಿರುತ್ತೆ, ಮತ್ತೆ ಅದನ್ನ ರಿವಿಷನ್ಸ್ ಹಾಕೊಳ್ತಾ ಹೋಗ್ಬೇಕು, ರಿವಿಕಾಲ್ ಮಾಡ್ತಾ ಹೋಗ್ಬೇಕು. ಅದೇ ತರ ಕರ್ನಾಟಕ ಹಿಸ್ಟ್ರಿ ಓದ್ಬೇಕಾದಾಗ ಏನ್ಸಿಯಂಟ್, ಮಿಡ್ವಲ್ ಮತ್ತೆ ಮಾಡರ್ನ್ ಈ ಮೂರನ್ನು ಕೂಡ ರಿವಿಷನ್ಸ್ ಹಾಕ್ಬೇಕು. ಲಾಸ್ಟ್ ಅಲ್ಲಿ ಇಷ್ಟು ಸಬ್ಜೆಕ್ಟ್ ಸೇರಿ ಒಂದು ಕಾಂಪ್ರಹೆನ್ಸಿವ್ ಟೆಸ್ಟ್ ಕೂಡ ಬರೀಬೇಕು. ಅಂದ್ರೆ ಒಂದೊಂದು ಸಬ್ಜೆಕ್ಟ್ಗೆ ಮಿನಿಮಮ್ 5 ಟೆಸ್ಟ್ ಅವರು ಕೊಟ್ಟರೆ ನೀವು ಇಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡಬೇಕು. ಇದಾದ್ಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ತಾ ಇರ್ತೀವಿ ಅನ್ಕೊಳ್ಳಿ, ಅದೊಂದು 20 ಡೇಸ್ ಕೊಡಬೇಕಾಗುತ್ತೆ. ಈ 20 ಡೇಸ್ IC ಓದ್ಬೇಕಾದ್ರೆ IC ಓದ್ಕೊಳ್ತಾ ಹಿಸ್ಟ್ರಿಯನ್ನ ರಿವಿಷನ್ಸ್ ಇಟ್ಕೋಬೇಕು. ಜಸ್ಟ್ IC ಒಂದೇ ಓದಲ್ಲ. ಫಾರ್ ಎಕ್ಸಾಂಪಲ್ 8 ಅವರ್ಸ್ ಅಲ್ಲಿ ಒಂದು 5 ಅವರ್ಸ್ IC ಕೊಟ್ರೆ ರಿಮೈನಿಂಗ್ 2 to 3 ಅವರ್ಸ್ ನಾವು ಏನ್ ಮಾಡ್ಬೋದು, ಇಲ್ಲಿ ಹಿಸ್ಟ್ರಿಗೆ ಕೊಡ್ಬೋದು. ಹಿಸ್ಟ್ರಿಯಲ್ಲಿ ಒಂದು 5 ಡೇಸ್ ಅಥವಾ 20 ಡೇಸ್ ಇಟ್ಕೊಂಡಿದೀವಿ. 5 ಡೇಸ್ಗೆ ಏನ್ಸಿಯಂಟ್ ಕವರ್ ಆಗಬೇಕು, ಮಿಡ್ವಲ್ ಕವರ್ ಆಗಬೇಕು, ಮಾಡರ್ನ್ ಕವರ್ ಆಗಬೇಕು, ಒಂದು 3 ಅವರ್ಸ್ ಅಲ್ಲಿ. ಸೊ ರಿವಿಷನ್ಸ್ ಫ್ರೀಕ್ವೆಂಟ್ ಆಗಿ ಮಾಡ್ತಿರೋದ್ರಿಂದ ನಿಮಗೆ ಮೆಮೊರಿ ಮಾಡಿ ಕೂಡ ಹೆಲ್ಪ್ ಆಗುತ್ತೆ. ಸೊ ರಿಮೈನಿಂಗ್ 5 ಅವರ್ಸ್ ಅಲ್ಲಿ ಯಾವ್ದನ್ನ ಓದ್ಬೇಕು, ICನ ಓದ್ಬೇಕು. ಇದರ ಪ್ರತಿಯೊಂದು ಕೂಡ ನೋಟ್ ಅನ್ನ ಮಾಡ್ಕೋಬೇಕು. ಸೊ ದಿನದಲ್ಲಿ ಇಷ್ಟನ್ನ ಓದ್ಕೊಳ್ತಾ ಹೋಗ್ಬೇಕು. ಒಂದು ದಿನವನ್ನ ಆಕ್ಚುಲಿ ಮಾಡೋದಾದ್ರೆ ಒಂದು ಡೇ ನಲ್ಲಿ ಒಂದು ಏರಿಯಾವನ್ನ ಪೇಪರ್ 1ಗೆ ಇಟ್ಕೊಳ್ಳಿ, ಇನ್ನೊಂದು ಏರಿಯಾವನ್ನ ಪೇಪರ್ 2ಗೆ ಇಟ್ಕೊಳ್ಳಿ. ಸೊ ಅಂದ್ರೆ ಒಂದು ದಿನದಲ್ಲಿ 3 ಪಾರ್ಟ್ ಅನ್ನ ಮಾಡ್ಕೋಬೇಕು. ಒಂದು ಏರಿಯಾದಲ್ಲಿ ಬಂದಾಗ ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ 6 ಇಂದ ನಾನು 1 o'clock ವರೆಗೂ ಓದ್ತಾ ಇದ್ದೀನಿ, ಪೇಪರ್ 1ಗೆ ಇಟ್ಕೋಬಹುದು. GSP ಇದರಲ್ಲಿ ಮಿಡ್ಲ್ ಅಲ್ಲಿ ನೀವು ಬ್ರೇಕ್ ಕೂಡ ತಗೊಳ್ತಬಹುದು. 1 hour, half an hour ಬ್ರೇಕ್ ಕೂಡ ತಗೊಳ್ತಾ ಬನ್ನಿ. ಎವ್ರಿ 10 minutes, ಎವ್ರಿ 1 hourಗೆ ಒಂದ್ಸಲಿ 5 minutes ಬ್ರೇಕ್ ತಗೊಳ್ತಾ ಹೋಗ್ಬೋದು. ಇನ್ನು 6 to 1 ವರೆಗೂ ಕೂಡ ಓದಿದ್ಮೇಲೆ 2 to 3 ಅಥವಾ ನಿಮಗೆ 1 to 2 ಅಥವಾ 2 to 3 ವರೆಗೂ ಕೂಡ ಬ್ರೇಕ್ ನ ತಗೊಂಡು ಅದಾದ್ಮೇಲೆ ಸೆಕೆಂಡ್ ಏನ್ ಬರುತ್ತಲ್ಲ ಅದ್ರಲ್ಲಿ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಕವರ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಕನ್ನಡ ಒಂದು 28 ಡೇಸ್ ಕನ್ನಡ ಕವರ್ ಮಾಡೋಣ ಅಂತ ಅನ್ಕೊಳ್ಳಿ. ಇಷ್ಟರ ಜೊತೆಗೆ ಕನ್ನಡನು ಕೂಡ ಕವರ್ ಮಾಡ್ಕೊಳ್ಳಿ. ಕನ್ನಡ ಕವರ್ ಮಾಡಿ ಕನ್ನಡ ಟೆಸ್ಟ್ ಬರೀಬೇಕು. ಸೊ ನೆಕ್ಸ್ಟ್ ಮಂತ್ ಅಲ್ಲಿ ಇಂಗ್ಲಿಷ್ ಕವರ್ ಮಾಡಬೇಕು, ನೆಕ್ಸ್ಟ್ ಮಂತ್ ಅಲ್ಲಿ ಕಂಪ್ಯೂಟರ್. ಅಂದ್ರೆ ಒಂದ್ ದಿನವನ್ನ 3 ಪಾರ್ಟ್ ಮಾಡ್ಕೊಳ್ತಿದ್ದೀನಿ. ಒಂದು ಪಾರ್ಟ್ ಅಲ್ಲಿ GS ಪೇಪರ್ ನೋಡ್ತಾ ಇದ್ದೀನಿ, ಇನ್ನೊಂದು ಪಾರ್ಟ್ ಅಲ್ಲಿ ಕಮ್ಯುನಿಕೇಶನ್ ಪೇಪರ್ ವರ್ಕೌಟ್ ಮಾಡ್ತಿದ್ದೀನಿ, ಇನ್ನೊಂದು ಪಾರ್ಟ್ ಅಲ್ಲಿ ಕರೆಂಟ್ ಅಫೇರ್ಸ್, GK ಇದನ್ನ ಕವರ್ ಮಾಡ್ಬೇಕಾದ್ರೆ ಒಂದು ದಿನವನ್ನ 3 ಪಾರ್ಟ್ ಮಾಡ್ಕೋಬೇಕು. ಸೊ ಮಧ್ಯಾಹ್ನ 2 to 4 ಅಥವಾ 2 to 6 ಇದರಲ್ಲಿ ಪೇಪರ್ 2 ಕವರ್ ಮಾಡಬೇಕು. ಇದಾದ್ಮೇಲೆ ಮತ್ತೆ ಈವ್ನಿಂಗ್ ಟೈಮ್ ಅಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ಆ ದಿನದ ಕರೆಂಟ್ ಅಫೇರ್ಸ್ ಅನ್ನ ಜೊತೆಗೆ ರಾತ್ರಿ ಮಲಗೋಕ್ಕೂ ಮುನ್ನ 1 hour ಮೆಂಟಲ್ ಅಬಿಲಿಟಿ ಪ್ರಾಕ್ಟೀಸ್ ಅನ್ನ ಮಾಡಿ ಮಲ್ಕೋಬೇಕು. ಅಂದ್ರೆ ಯಾರಿಗೆ ಮೆಂಟಲ್ ಅಬಿಲಿಟಿ ವೀಕ್ ಇದ್ದೀರಾ ಅವರು ರಾತ್ರಿ ಒಂದು 10 ಗಂಟೆ ಮಲಗ್ತಾರೆ ಅನ್ನೋದಾದ್ರೆ ಒಂದು 8:30 to 10 o'clock ಅಥವಾ 9 to 10 ಎವ್ರಿ ಡೇ ಒಂದೊಂದು ಚಾಪ್ಟರ್ನ ವರ್ಕೌಟ್ ಮಾಡಿ ಮಲಿಕೊಳ್ಳಿ. ಅಂದ್ರೆ ಒಂದು ದಿನವನ್ನ 3 ಪಾರ್ಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಒಂದು ದಿನಕ್ಕೆ 3 ಸಬ್ಜೆಕ್ಟ್ ಕವರ್ ಮಾಡ್ತಾ ಹೋಗ್ಬೋದು. GK ಕವರ್ ಮಾಡ್ಬೋದು, ಕರೆಂಟ್ ಅಫೇರ್ಸ್ ಕವರ್ ಮಾಡ್ಬೋದು, ಒಂದು ಸಬ್ಜೆಕ್ಟ್ ಕವರ್ ಮಾಡ್ಬೋದು, ಇನ್ನೊಂದು ಕಮ್ಯುನಿಕೇಶನ್ ಪೇಪರ್ ಕೂಡ ಕವರ್ ಮಾಡ್ಬೋದು. ಅಂದ್ರೆ ಒಂದು ಟೈಮ್ ಅಲ್ಲಿ ನೀವು ಇಷ್ಟು ಕೂಡ ಒಟ್ಟಿಗೆನೆ ಮಾಡ್ತಾ ಹೋಗ್ಬೋದು. ಇವಾಗ ಅವ್ರ ಒಂದೊಂದು ಚಾಲೆಂಜ್ ಇರೋದೇನು,
ಒಂದ್ ಸಬ್ಜೆಕ್ಟ್ ಕವರ್ ಆದ್ರೆ ಇನ್ನೊಂದು ಸಬ್ಜೆಕ್ಟ್ ಟೇಕ್ ಮಾಡ್ತಾ ಹೋಗ್ತೀವಿ. ಅವಾಗ ಏನಾಗುತ್ತೆ, ಸಬ್ಜೆಕ್ಟ್ಗಳು ಒಂದೊಂದೇ ಕ್ಲಿಯರ್ ಆಗ್ತಾ ಆ ಸಬ್ಜೆಕ್ಟ್ ಅಲ್ಲಿ ಡೌಟ್ಗಳು ಸ್ಟಾರ್ಟ್ ಆಗುತ್ತೆ. ಅದನ್ನ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓದ್ತಾ ಬರುವಂತ ಡೌಟ್ಗಳನ್ನು ನಿಮಗೆ ಸೀನಿಯರ್ಸ್ ಹತ್ರ, ನಿಮ್ಮ ಲೆಕ್ಚರ್ಸ್ ಹತ್ರ, ಅಥವಾ ನಿಮ್ಗೆ ಯಾರು ಗೈಡ್ ಮಾಡ್ತಾರಲ್ಲ ಅವ್ರ ಹತ್ರ ಡಿಸ್ಕಷನ್ ಮಾಡ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಈಗ ಐ ಸಿ ಮುಗಿದ ಮೇಲೆ ಜಿಯೋಗ್ರಫಿಗೆ ಬರ್ತೀರಾ, ಜಿಯೋಗ್ರಫಿ ಓದ್ಬೇಕಾದ್ರೆ ಮತ್ತೆ 2 ಸ್ಟಾರ್ಟ್ ಮಾಡ್ಕೋಬೇಕು. ಒಂದು ಹಿಸ್ಟ್ರಿ ಮತ್ತೆ ಐಸಿನ ರಿವಿಷನ್ಸ್ ಹಾಕ್ಬೇಕು, ಪ್ಲಸ್ ಇಲ್ಲಿ ಜಿಯೋಗ್ರಫಿ ಓದ್ಬೇಕಾದ್ರೆ ಜಿಯೋಗ್ರಫಿಗೆ ಒಂದು ಏರಿಯಾನ ಕೊಟ್ಟಿರ್ಬೇಕು. ಬಟ್ ಅಲ್ಲಿ ಜಿ ಕೆ ಕರೆಂಟ್ ಅಫೇರ್ಸ್ ಮತ್ತೆ ಯಾವುದು ಕಮ್ಯುನಿಕೇಶನ್ ಪೇಪರ್ ಇದು ಕಾಮನ್ ಆಗಿ ಅದೇ ಟೈಮಲ್ಲಿ ಹೋಗ್ತಾ ಇರುತ್ತೆ. ರಿಮೈನಿಂಗ್ ಟೈಮಲ್ಲಿ ಏನಾಗ್ತದೆ, ಸಬ್ಜೆಕ್ಟ್ ಕಡಿಮೆ ಆಗ್ತಾ ಬರುತ್ತೆ, ರಿವಿಷನ್ಸ್ ಕೂಡ ಅಲ್ಲಿ ಕೊಡ್ತಾ ಹೋಗ್ಬೇಕು. ಎರಡು ಕೂಡ ಬ್ಯಾಲೆನ್ಸ್ ಮಾಡ್ಕೋಬೇಕು. ಜಿಯೋಗ್ರಫಿಯಲ್ಲಿ ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಇಂಡಿವಿಜುವಲ್ ಕವರ್ ಮಾಡಬೇಕು, ಇಂಡಿವಿಜುವಲ್ ಟೆಸ್ಟ್ ಬರೀಬೇಕು. ಇದರಿಂದ ನೀವು ಯಾವ ಏರಿಯಾದಲ್ಲಿ ವೀಕ್ ಇದ್ದೀರಾ ಅಂತ ಗೊತ್ತಾಗುತ್ತೆ. ಇಡೀ ಜಿಯೋಗ್ರಫಿ ನಾವು ವೀಕ್ ಇರಲ್ಲ, ಇಡೀ ಹಿಸ್ಟ್ರಿ ವೀಕ್ ಇರಲ್ಲ. ಸೊ ಇದರಿಂದ ನಾವು ಏನಾಗುತ್ತೆ, ಒಂದು 5 days 10 days ಒಂದು ಸಬ್ಜೆಕ್ಟ್ ಕವರ್ ಮಾಡಿ ಇದಾದ್ಮೇಲೆ ಟೆಸ್ಟ್ ಬರೆದ್ರೆ ಅದು ಕೂಡ ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದೀವಿ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಯಾವ ಯೂನಿಟ್ ಅಲ್ಲಿ ವೀಕ್ ಇದೀವಿ ಅಂತ ಗೊತ್ತಾಗುತ್ತೆ. ಅದನ್ನು ನಾವು ಇಲ್ಲಿ ಮಾಡಿಫೈ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಹಾಗಾಗಿ ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನು ಸೈನ್ಸ್ ಕೂಡ ಒಂದು 30 days ಇಟ್ಕೊಂಡು ಎಲ್ಲಾ ಸಬ್ಜೆಕ್ಟ್ ಕವರ್ ಮಾಡ್ಕೊಳ್ತೀರಾ. ಇದಾದ್ಮೇಲೆ ಇಂಡಿಯನ್ ಎಕನಾಮಿ, ಮೆಂಟಲ್ ಅಬಿಲಿಟಿ, ಕರ್ನಾಟಕ ಎಕನಾಮಿ ಮತ್ತೆ ಕರ್ನಾಟಕ ಎಕನಾಮಿಕ್ ಸರ್ವೆ ಸ್ಪೆಸಿಫಿಕ್ ಟಾಪಿಕ್ಗಳು ಬರ್ತಾರೆ, ಪಂಚಾಯತ್ ರಾಜ್, ವಾಟರ್, ಇವೆಲ್ಲವನ್ನೂ ಕೂಡ ಇದೊಂದು 20 days ಇಟ್ಕೊಂಡು ಕವರ್ ಮಾಡಿದ್ರೆ ನಿಯರ್ಲಿ 150 daysಗೆ 150 ದಿನಗಳಿಗೆ ಎಲ್ಲಾ ಸಬ್ಜೆಕ್ಟ್ ಕೂಡ ಕವರ್ ಆಗಿದೆ. ಅದ್ರ ಜೊತೆಗೆ ಕನ್ನಡ 30 days, ಇಂಗ್ಲಿಷ್ 30 days, ಕಂಪ್ಯೂಟರ್ 30 days. ಅಂದ್ರೆ ಮಧ್ಯಾಹ್ನ ಸೆಷನ್ಸ್ ಅಲ್ಲಿ 1 month ಕನ್ನಡ, 1 month ಇಂಗ್ಲಿಷ್, 1 month ಕಂಪ್ಯೂಟರ್. ಸೊ ಇಲ್ಲಿಗೆ 90 daysಗೆ ಈ 3 ಸಬ್ಜೆಕ್ಟ್ ಕೂಡ ಕವರ್ ಆಗಿರುತ್ತೆ. ಮತ್ತೆ ರಿಮೈನಿಂಗ್ ಎವರಿ 20 daysಗೆ ನೀವೇನ್ ಮಾಡ್ಬೋದು, 25 daysಗೆ ಮತ್ತೆ ಕನ್ನಡ ರಿವಿಷನ್ಸ್, ಇಂಗ್ಲಿಷ್ ರಿವಿಷನ್, ಕಂಪ್ಯೂಟರ್ ರಿವಿಷನ್ಸ್. ಬಟ್ ಅವ್ರೆ ಪ್ರತಿ ರಿವಿಷನ್ಸ್ಗಳು ಮುಗಿದ ಮೇಲೆ ಒಂದು ಟೆಟ್ ಸೀರೀಸ್ ಪ್ರಾಕ್ಟೀಸ್ ಮಾಡಿ. ಎಲ್ಲಾ ಸಬ್ಜೆಕ್ಟ್ ಕೂಡ ಒಂದೊಂದು ಸಬ್ಜೆಕ್ಟ್ ಮುಗಿದ ಮೇಲೆ ಒಂದು ಟೆಟ್ ಸೀರೀಸ್ ಪ್ರಾಕ್ಟೀಸ್ ಮಾಡಿ. ಇದರಿಂದ ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಆಗೋ ಸಂಖ್ಯೆ ಜಾಸ್ತಿ ಇರುತ್ತೆ. ಮತ್ತೆ ಕರೆಂಟ್ ಅಫೇರ್ಸ್ ಬಂದಾಗ 1 year ಕರೆಂಟ್ ಅಫೇರ್ಸ್ ನೀವು ಇಲ್ಲಿ ಫೋಕಸ್ ಮಾಡ್ಬೇಕಾಗುತ್ತೆ. 1 year ಕರೆಂಟ್ ಅಫೇರ್ಸ್ ಫೋಕಸ್ ಮಾಡಿದ್ರೆ ಮೆಜಾರಿಟಿ ಕ್ವಶನ್ಸ್ಗಳು ಅಲ್ಲೇ ಬರೋ ಸಾಧ್ಯತೆನೂ ಕೂಡ ಇರುತ್ತೆ. ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ ಬಂದ್ರೆ ಎವ್ರಿ ಮಂತ್ ಕರೆಂಟ್ ಅಫೇರ್ಸ್ ಎನ್ಸಿಸಿಲಿ ಏನ್ ಕೊಡ್ತೀವಿ ಅದನ್ನ ಓದಿ, ಅದಾದ್ಮೇಲೆ ಮಂತ್ ಎಂಡ್ ಅಲ್ಲಿ ಒಂದು ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ ನಿಮ್ ಕರೆಂಟ್ ಅಫೇರ್ಸ್ ರಿಲೇಟೆಡ್, ಅದನ್ನು ಕೂಡ ಅಟೆಂಡ್ ಆಗಿ. ಅವಾಗ ಏನಾಗುತ್ತೆ, ಎಕ್ಸಾಮ್ಸ್ ಅಲ್ಲಿ ಬರುವ ಕ್ವಶನ್ಸ್ ಗಳು ಸಂಖ್ಯೆ ಏನಾಗುತ್ತೆ ನಿಮಗೆ ಜಾಸ್ತಿ ಆಗೋದು ಕೂಡ ಇರುತ್ತೆ. ಒಂದು 75% ಸ್ಕೋರ್ ಮಾಡಿದ್ರು ಕೂಡ ಎಕ್ಸಾಮ್ ನಾವಿಲ್ಲಿ ಕ್ರ್ಯಾಕ್ ಮಾಡಬಹುದು. ಹಾಗಾಗಿ ಪ್ಲಾನ್ ಕರೆಕ್ಟ್ ಆಗಿರ್ಬೇಕು. ಈ ಟೈಮ್ ಟೇಬಲ್ ಇದನ್ನು ನೀವು ಮಾಡಿಫೈ ಮಾಡ್ಕೊಡಿ, ನಿಮ್ಗೆ ಹೇಗ್ ಬೇಕೋ ಆತರ ಮಾಡಿಫೈ ಮಾಡ್ಕೊಂಡು ಕೂಡ ನೀವು ಇಲ್ಲಿ ವರ್ಕೌಟ್ ಮಾಡಬಹುದು. ಸೊ ಕ್ಲಿಯರ್, ಇಷ್ಟು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಇದರಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ವರ್ಕಿಂಗ್ ಪೀಪಲ್ ಆಯ್ತು, ಮನೇಲೆ ಕೂತ್ಕೊಂಡು ಹೋಗ್ತೀವಿ, ದಿನ ಸಿಗೋದೇ 5 hours. ಅವಾಗ ಏನ್ ಮಾಡ್ಬೇಕು, ಆವಾಗ ಯಾವ್ದು ಇಂಪಾರ್ಟೆಂಟ್ ಇದೆಯೋ ಆ ಸಬ್ಜೆಕ್ಟ್ ಗಳಿಗೆ ಫಸ್ಟ್ ಪ್ರಿಯಾರಿಟಿನ ಕೊಡಬೇಕು. ಅದ್ರ ಫಾರ್ ಎಕ್ಸಾಂಪಲ್ ನೋಡಿ, ಜಿಯೋಗ್ರಫಿ ಅಂದ್ರೆ ಜಿಯೋಗ್ರಫಿಯಲ್ಲಿ ಫಿಸಿಕಲ್ ಜಿಯೋಗ್ರಫಿ ಇಂಪಾರ್ಟೆಂಟ್ ಆಗುತ್ತೆ, ಇಂಡಿಯನ್ ಜಿಯೋಗ್ರಫಿ ಇಂಪಾರ್ಟೆಂಟ್ ಆಗುತ್ತೆ, ಕರ್ನಾಟಕ ಜಿಯೋಗ್ರಫಿ ಇಂಪಾರ್ಟೆಂಟ್ ಆಗುತ್ತೆ. ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಯಾವ್ದು ಬೇಕು ಅಷ್ಟೇ ಫೋಕಸ್ ಮಾಡಿದ್ರೆ ಸಾಕು. ಸೊ ಕ್ಲಿಯರ್. ಅದೇ ತರ ಪ್ರತಿ ಸಬ್ಜೆಕ್ಟ್ ಅಲ್ಲೂ ಕೂಡ ಯಾವ್ದು ಇಂಪಾರ್ಟೆಂಟ್ ಇದೆಯೋ ಫಸ್ಟ್ ಅದನ್ನ ನಾವಿಲ್ಲಿ ಕವರ್ ಮಾಡಬೇಕಾಯ್ತು. ವರ್ಕಿಂಗ್ ಪೀಪಲ್ ಆಯ್ತು ಅಂತ ಹೇಳಿದ್ರೆ ಅಂತವ್ರಿಗೆ ಸೊ ಕೋಚಿಂಗ್ ಕ್ಲಾಸಸ್ ನಿಮಗೆ ಹೆಲ್ಪ್ ಆಗ್ಬೋದು. ಯಾರು ವರ್ಕಿಂಗ್ ಇದ್ದೀರಾ ಅವ್ರ ಕ್ಲಾಸ್ ತಗೊಂಡು ಕ್ಲಾಸ್ ಜೊತೆಗೆ ನೀವು ವರ್ಕೌಟ್ ಮಾಡಿದ್ರೆ ಬಹುತೇಕ ನಿಮ್ಗೆ ಹೆಲ್ಪ್ ಆಗುತ್ತೆ. ಅಥವಾ ಫುಲ್ ಟೈಮ್ ಕೂತ್ಕೊಂಡು ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಆಗೋದಾದ್ರೆ ಆಲ್ರೆಡಿ ರೆಫರೆನ್ಸ್ ಹೇಳಿದೀನಿ. ಈ ಪ್ರತಿ ಟೆಕ್ಸ್ಟ್ ಬುಕ್ ಕವರ್ ಆದ್ಮೇಲೆ ಒಂದು ಟೆಸ್ಟ್ ಅನ್ನು ಪ್ರಾಕ್ಟೀಸ್ ಮಾಡಿ, ಆವಾಗ ನೀವು ಎಷ್ಟು ಅರ್ಥ ಮಾಡ್ಕೊಂಡಿರೋ ಅನ್ನೋದು ಕೂಡ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಜೊತೆಗೆ NCC ಇನ್ಸ್ಟಿಟ್ಯೂಟ್ ಇಂದ ನಿಮಗೆ UPSC ಪ್ಲಸ್ KPSC ಗೆ ಸಂಬಂಧಪಟ್ಟಂತೆ ಎರಡನ್ನೂ ಕೂಡ UPSC ನೀವೇನು ಓದ್ತೀರಾ ಆ UPSC ಅಲ್ಲಿ ಬರುವಂತದ್ದು ಮತ್ತೆ KPSC ಅಲ್ಲಿ ಬರೋದು ನಿಯರ್ಲಿ 60 to 70% ಸೇಮ್ ಸಬ್ಜೆಕ್ಟ್ ಇರುತ್ತೆ. ಹಾಗಾಗಿ IAS ಮತ್ತು KS ಫಿಲಿಮ್ಸ್ ಕಮ್ ಮೇನ್ಸ್, IAS ಫಿಲಿಮ್ಸ್ ಕಮ್ ಮೇನ್ಸ್ ಅನ್ನ ಎರಡೂ ಕೂಡ ಮರ್ಜ್ ಮಾಡಿ 1 year ಕೋರ್ಸ್ ಅನ್ನ ಮಾಡ್ತಿದೀವಿ. ಇದು ಕನ್ನಡದಲ್ಲೂ ಕೂಡ ಇರುತ್ತೆ. ಕನ್ನಡದಲ್ಲಿ IAS ಬರೆಯೋರಿಗೆ ಇದು ಹೆಲ್ಪ್ ಆಗುತ್ತೆ, ಮತ್ತೆ ಕನ್ನಡದಲ್ಲಿ KS ಬರೋರಿಗೆ ಹೆಲ್ಪ್ ಆಗುತ್ತೆ, ಇಂಗ್ಲಿಷ್ ಅಲ್ಲಿ KS ಮತ್ತು IAS ಬರೆಯೋರು ಕೂಡ ಹೆಲ್ಪ್ ಆಗುತ್ತೆ. ಹೀಗಾಗಿ KPSC ಪ್ಲಸ್ UPSC ಎರಡನ್ನೂ ಕೂಡ ಮರ್ಜ್ ಮಾಡಿ ಒಂದು ಬ್ಯಾಚ್ ಅನ್ನ ಮಾಡ್ತಿದೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಜಾಯಿನ್ ಆಗ್ಬೋದು. ಇದು 1 year ಕೋರ್ಸ್ ಆಗಿರುತ್ತೆ. ಇಲ್ಲಿ ನಿಮಗೆ GS ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4, ಪೇಪರ್ 5 ಅಷ್ಟೂ ಕೂಡ ಕವರ್ ಆಗುತ್ತೆ. UPSC ಪ್ಲಸ್ KPSC ಅಲ್ಲೂ ಕೂಡ ಪ್ರಿಲಿಮ್ಸ್ ಪ್ಲಸ್ ಮೈನ್ಸ್ ಎರಡೂ ಕೂಡ ಕ್ಲಿಯರ್ ಮಾಡಿರ್ತೀವಿ. ಸೊ ಕ್ಲಿಯರ್, ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಜಾಯಿನ್ ಆಗ್ಬೋದು. ಕನ್ನಡದಲ್ಲಿ ಬರೆಯೋರು ಕೂಡ, ಯಾಕಂದ್ರೆ ರೀಸೆಂಟ್ KS ಇಂಟರ್ವ್ಯೂ ನಿಮಗೆ ಇಂಟರ್ವ್ಯೂ ಬಿಟ್ಟಿದ್ದಾನೆ. ಇದರಲ್ಲಿ ಬಹುತೇಕ ಕ್ಲಿಯರ್ ಆಗಿರೋರು ಎಲ್ಲರೂ ಕೂಡ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಂತವ್ರು, ಜೊತೆಗೆ UPSC ಗೆ ಪ್ರಿಪರೇಷನ್ ಆದಂತವ್ರು. ಹಾಗಾಗಿ ನಾವೇನ್ ಮಾಡಿದ್ವಿ, UPSC ಸಿಲೆಬಸ್ ಅನ್ನು ಟೀಚ್ ಮಾಡ್ತೀವಿ, KS ಸಿಲೆಬಸ್ ಅನ್ನು ಕೂಡ ಟೀಚ್ ಮಾಡ್ತೀವಿ. ಈಗ ಎರಡೂ ಸಬ್ಜೆಕ್ಟ್ ಕೂಡ ಮಾಡೋದ್ರಿಂದ ನಿಮ್ಗೆ ಬಹುತೇಕ ಹೆಲ್ಪ್ ಆಗುತ್ತೆ. ಸೇಮ್ ಇರೋದನ್ನ ಫಸ್ಟ್ ಮಾಡಿ KPSC ಪ್ಲಸ್ UPSC ಬರೋದನ್ನ ಫಸ್ಟ್ ಕಂಪ್ಲೀಟ್ ಮಾಡಿರ್ತೀವಿ. ಇದಾದ್ಮೇಲೆ UPSC ಗೆ ಎಕ್ಸ್ಟ್ರಾ ಬರುತ್ತೆ. ಇವಾಗ IR ಬರುತ್ತೆ, ಇಂಟರ್ನಲ್ ಸೆಕ್ಯೂರಿಟಿ ಬರ್ತಾ ಹೋಗುತ್ತೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬರುತ್ತೆ, ವರ್ಡ್ ಹಿಸ್ಟ್ರಿ ಬರುತ್ತೆ, ಇವೆಲ್ಲ ಸಪ್ರೇಟ್ UPSC ಮಾಡ್ತೀವಿ. ಅದೇ ತರ KS ಗೆ ಸೋಸಿಯಾಲಜಿ ಆಗ್ಬೋದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗ್ಬೋದು. ಇದರ ಸ್ಪೆಸಿಫಿಕ್ ಆಗಿ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ
ಈ ತರ ಕರ್ನಾಟಕಕ್ಕೆ ಕರ್ನಾಟಕ ಎಕನಾಮಿಕ್ ಸರ್ವೆ ಇದನ್ನ ಸಪರೇಟ್ ಮಾಡ್ತೀವಿ. ಹೀಗಾಗಿ ಕಾಮನ್ ಆಗಿ ಬರೋದನ್ನು ಕೂಡ ಕ್ಲಿಯರ್ ಮಾಡಿರ್ತೀವಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಅಲ್ಲಿ, ಪ್ಲಸ್ ಸಪರೇಟ್ ಬರೋದ್ರು ಕೂಡ ಕ್ಲಿಯರ್ ಮಾಡಿರ್ತೀವಿ. ಹಾಗಾಗಿ ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ, 1 ಇಯರ್ ಆಗುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರು ಜಾಯ್ನ್ ಆಗ್ಬೋದು. ಈ ಎಕ್ಸಾಮ್ ಪ್ರಿಪೇರ್ ಆದವ್ರಿಗೆ ಈ ಗ್ರೂಪ್ ಸಿ ಇಂಥ ಎಕ್ಸಾಮ್ಸ್ ಕೂಡ ಈಸಿ ಆಗುತ್ತೆ. ಹಾಗಾಗಿ ಯಾರು ಇಂಟ್ರೆಸ್ಟ್ ಇದೆಯೋ ಅವ್ರ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಿ. ಯಾರು ಸ್ಟಾರ್ಟಿಂಗ್ ಬರ್ತಾರೋ ಅವ್ರಿಗೆ 20% ಆಫ್ ಕೂಡ ಇರುತ್ತೆ. ಸೊ ಇಮಿಡಿಯೇಟ್ಲಿ ಕಾಲ್ ಮಾಡ್ಬೋದು. ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸೊ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.